ಈ ಒಂದು ವ್ಲಾಗ್ ನಲ್ಲಿ ನಾನು ಉಪ್ಪಿನಕಾಯಿ ಮಾಡ್ತಾ ಇದೀನಿ. ಇನ್ನು ಎಜುಕೇಶನಲ್ ವಿಡಿಯೋಸ್ ಎಲ್ಲ ಇನ್ನೊಂದು ಚಾನಲ್ ಅಲ್ಲಿ ಇರುತ್ತೆ. ಸೊ ಫೈನಲಿ ಉಪ್ಪಿನಕಾಯಿ ರೆಡಿ ಆಗಿದೆ. ಪ್ಲೈನ್ ಉಪ್ಪಿನಕಾಯಿ, ಇದೇನು ಮಸಾಲ ಹಾಕಲ್ಲ. ನೋಡೋಣ ಕಟ್ಟೆಲ್ಲ ಆಗಿ ಮಾಗೋದಕ್ಕೆ ಎಲ್ಲ ಹಾಕಾದ್ಮೇಲೆ. ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಇಲ್ಲಿ ಉಡುಪಿನಲ್ಲಿ. ಸೊ ನಿಮ್ಮೂರಲ್ಲಿ ಬಿಸಿಲು ಹೇಗಿದೆ ತಿಳಿಸಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ನೀವೇನಾದ್ರೂ ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್, ನಾರ್ಸಿಸಿಸಮ್ ರಿಕವರಿ ವಿಡಿಯೋಸ್ ನೋಡ್ಬೇಕಂದ್ರೆ ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ನ ಚೆಕ್ ಮಾಡಿ. ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಅದು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ, ನೀವೇನಾದ್ರು ಆಲ್ರೆಡಿ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್, ರೆಗ್ಯುಲರ್ ವ್ಯೂವರ್, ರೆಗ್ಯುಲರ್ ವಿಡಿಯೋಸ್ ನೋಡುವಂತಹ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಅನ್ಕೊಳ್ತೀನಿ ನಾನು. ಸೊ ನೀವೇನಾದ್ರು ರೆಗ್ಯುಲರ್ ವ್ಯೂವರ್ ಆಗಿದ್ರೆ, ಸೊ ಅಗೈನ್ ವೆಲ್ಕಮ್ ಬ್ಯಾಕ್. ಸೊ ನೀವು ಆಲ್ರೆಡಿ ಅದನ್ನ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ನ ಶುರು ಮಾಡೋಣ ಬನ್ನಿ. ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿದ ಹಾಗೆ ಈ ಒಂದು ವ್ಲಾಗ್ ನಲ್ಲಿ ನಾನು ಉಪ್ಪಿನಕಾಯಿ ಮಾಡ್ತಾ ಇದೀನಿ. ಸೊ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂದ ತಕ್ಷಣ ನಾವೇನೋ ತುಂಬಾ ಡಿಫ್ರೆಂಟ್ ಅಂತ ಅಲ್ಲ, ನಾವು ಮನುಷ್ಯರನ್ನೇ. ಸೊ ಅಲ್ವಾ, ಹಾಗಾಗಿ ನನ್ನ ದಿನನಿತ್ಯದ ಚಟುವಟಿಕೆಗಳನ್ನ ರಿಯಾಲಿಟಿ ಹೇಗಿದ್ದೀನೋ ನಾನು ಹಾಗೆ ಮಾತಾಡೋದು, ಹೇಗಿದ್ದೀನೋ ಹಾಗೆ ನಿಮ್ಮ ಹತ್ರ ತೋರಿಸ್ಕೊಳ್ಳೋದು, ಈ ರೀತಿ ನನ್ನ ಥಾಟ್ಸ್ ನ ಶೇರ್ ಮಾಡೋದು, ಈ ರೀತಿ ನನ್ನ ವ್ಲಾಗ್ಸ್ ಇರುತ್ತೆ. ಓಕೆನಾ? ಸೊ ನನ್ನ ಒಂದು ಎಜುಕೇಶನಲ್ ವಿಡಿಯೋಸ್ ಎಲ್ಲ ಇನ್ನೊಂದು ಚಾನಲ್ ಅಲ್ಲಿ ಇರುತ್ತೆ. ಮುಂಚೆದಲ್ಲಿ ವ್ಲಾಗ್ಸ್ ಬರ್ತಿತ್ತು, ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ. ಸೊ ಆಲ್ರೆಡಿ ನಿಮ್ಗೆ ನನ್ನ ಚಾನಲ್ ನ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಏನ್ ಹೇಳ್ತಾ ಇದೀನಿ ಅಂತ. ಸೊ ಇವತ್ತು ಏಪ್ರಿಲ್ 22ನೇ ತಾರೀಕು 2026. ಸೊ ನಾನು ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಎಲ್ಲ ಎಡಿಟ್ ಮಾಡ್ತಾ ಇದ್ದೆ. ಇವತ್ತು ಇನ್ನೊಂದು ವಿಡಿಯೋ, ಇದು ಸೆಕೆಂಡ್ ವಿಡಿಯೋ ಇವತ್ತಿಂದು. ಸೊ ಇವಾಗ ಉಪ್ಪಿನಕಾಯಿ ಮಾಡಬೇಕು, ಬನ್ನಿ ಮಾಡುವ. ನಿಂಬೆಹಣ್ಣು, ಶುಂಠಿ, ಹಸಿಮೆಣಸು ಬಳಸ್ಕೊಂಡು ಪ್ಲೈನ್ ಉಪ್ಪಿನಕಾಯಿ, ಇದೇನು ಮಸಾಲ ಹಾಕಲ್ಲ. ನೋಡೋಣ ಕಟ್ಟೆಲ್ಲ ಆಗಿ ಮಾಗೋದಕ್ಕೆ ಎಲ್ಲ ಹಾಕಾದ್ಮೇಲೆ ನೋಡೋಣ ಮಸಾಲ ಹಾಕ್ಬೇಕಾ ಬೇಡವಾ ಅಂತ ಮತ್ತೆ ಯೋಚನೆ ಮಾಡುವ. ಓಕೆನಾ? ಕಮಾನ್ ಲೆಟ್ಸ್ ಗೋ. ಉಪ್ಪಿನಕಾಯಿ ತುಂಬಾ ಒಳ್ಳೇದು ಗಂಜಿ ಊಟಕ್ಕೆ, ನಾರ್ಮಲ್ ಊಟ ಮಾಡುವಾಗೆಲ್ಲ ಅಲ್ವಾ, ಮನೇಲೆ ಮಾಡಿದ್ರಂತೂ ಇನ್ನೂ ತುಂಬಾ ಒಳ್ಳೇದು. ಸೊ ಇವತ್ತು ನಾನು ಗಂಜಿ ಊಟ ಮಾಡಿದ್ದೆ, ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದೀನಿ ನೋಡಿ. ಬದನೆಕಾಯಿ ಗೊಜ್ಜು ಮಾಡಿದ್ದೆ, ಸಖತ್ತಾಗಿತ್ತು. ಸೊ ಗಂಜಿಯನ್ನ ಇಷ್ಟು ದಿವಸ ಆದ್ಮೇಲೆ ಮನೇಲಿ ಮಾಡಿದ್ದು, ಗ್ಯಾಸ್ ಖಾಲಿ ಆಗಿತ್ತಲ್ಲ, ಇವಾಗ ಗ್ಯಾಸ್ ಬಂದ್ಮೇಲೆ ಮನೇಲೆ ಮಾಡಿದ್ದು, ತುಂಬಾ ಖುಷಿ ಆಯ್ತು ನಂಗೆ. ಬನ್ನಿ ಇವಾಗ ಬಿಸಿಲಲ್ಪ ಸಾಕಾಗ್ಬಿಡುತ್ತೆ ನನ್ಗಂತೂ, ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಇಲ್ಲಿ ಉಡುಪಿನಲ್ಲಿ. ಸೊ ನಿಮ್ಮೂರಲ್ಲಿ ಬಿಸಿಲು ಹೇಗಿದೆ ತಿಳಿಸಿ, ಎಲ್ಲಿಂದ ನೋಡ್ತೀರಿ ಕಾಮೆಂಟ್ ಮಾಡಿ. ಓಕೆನಾ? ಸೊ ಬನ್ನಿ ಇವಾಗ ಶುರು ಮಾಡೋಣ ಉಪ್ಪಿನಕಾಯಿನ. ಸ್ನೇಹಿತರೆ, ಈ ಒಂದು ಹೆಲ್ದಿ ಅಂಡ್ ಟೇಸ್ಟಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣುಗಳನ್ನ ಚೆನ್ನಾಗಿ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿನೂ ಕೂಡ ಈ ರೀತಿ ತೊಳೆದು ರೆಡಿ ಮಾಡಿ ಒಣಗಿಸಿ ಇಟ್ಟಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲವನ್ನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಒಂದು 3-4 ಸತಿ ಚೆನ್ನಾಗಿ ತೊಳೆದು ನೀರೆಲ್ಲ ಚೆನ್ನಾಗಿ ಹೋಗುವ ಹಾಗೆ ಒರೆಸಿ ಒಣಗಿಸಿ ಒಂದು ಬಟ್ಟೆನಲ್ಲಿ ಹರವಿ ಹಾಕಿ ಇಟ್ಟಿದ್ದೆ. ಸೊ ಇಲ್ಲಿ ನೋಡಿ, ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ನೋ ಪ್ರಾಬ್ಲಮ್, ಈ ರೀತಿ ಕೆಂಪಗಿದ್ರು ಏನು ತೊಂದ್ರೆ ಇಲ್ಲ. ಬಟ್ ಸ್ವಲ್ಪ ಕೊಳ್ತಿರೋ ತರ ಆಗ್ಬಿಟ್ಟಿದ್ರೆ ಅಂತವೆಲ್ಲ ತೆಗೆದ್ಬಿಡಿ. ಯಾಕಂತಂದ್ರೆ ಮನೆಯಲ್ಲಿ ಏನಾದ್ರು ಸ್ಟಾಕ್ ಇತ್ತು ಜಾಸ್ತಿ ಮೆಣಸಿನಕಾಯಿ ಅಂತ ಅಂದಾಗ, ಕೆಂಪಗಾಗಿತ್ತು ಅಂದಾಗ ಅದು ಕೂಡ ಬಳಸ್ಬೋದು. ಆದ್ರೆ ಸ್ವಲ್ಪ ತುಂಬಾ ಕಪ್ಪಗಾಗಿತ್ತು, ಸ್ವಲ್ಪ ಕೊಳಿತಾ ಇದೆ ಅಂತ ಅಂದ್ರೆ ಹುಷಾರಾಗಿ ನೋಡ್ಕೊಂಡು ನೀವು ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಉಪ್ಪಿನಕಾಯಿ ಎಲ್ಲ ಕೆಟ್ಟು ಹೋಗುತ್ತೆ. ಹಾಗಾಗಿ ಇಲ್ಲಿ ನಿಂಬೆಹಣ್ಣಲ್ಲೂ ಅಷ್ಟೇನೆ ನೀವು ನೋಡ್ಕೊಳ್ಬೇಕಾಗುತ್ತೆ. ತುಂಬಾ ಏನಾದ್ರೂ ಕೊಳ್ತಿರೋ ತರ ಇದ್ರೆ ಅಂತ ನಿಂಬೆಹಣ್ಣೆಲ್ಲ ಹಾಕ್ಬಾರ್ದು. ಸೊ ನೋಡ್ಕೊಂಡು ಚೆನ್ನಾಗಿ, ಸ್ವಲ್ಪ ಕಾಯಂತದ್ದು ಹಣ್ಣಂತದ್ದು ಮಿಕ್ಸ್ ಇದ್ರೂ ಪರವಾಗಿಲ್ಲ ಈ ಒಂದು ಉಪ್ಪಿನಕಾಯಿಗೆ ನಿಂಬೆಹಣ್ಣು. ಓಕೆನಾ? ತುಂಬಾ ಹಣ್ಣಾಗಿರ್ಬಾರ್ದು ಅಷ್ಟೇನೆ, ಕಲರ್ ಎಲ್ಲ ಚೇಂಜ್ ಆಗಿರ್ಬಾರ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಇವಾಗ ಕೆಲವೊಂದೆಲ್ಲ ನಿಂಬೆಹಣ್ಣು ಸ್ವಲ್ಪ ಆರೆಂಜಿಶ್ ಹಂಗ, ಅದಕ್ಕಿಂತ ಸ್ವಲ್ಪ ಅಂದ್ರೆ ಇವಾಗ ಯಾರು ಆತರ ನಿಂಬೆಹಣ್ಣು ಯೂಸ್ ಮಾಡೋದಿಲ್ಲ. ಬಟ್ ಕೆಲವೊಂದ್ ಕಡೆ ಕಪ್ಪಾಗಿರೋದು, ಕೆಲವೊಂದ್ ಕಡೆ ಆರೆಂಜಿಶ್ ಆಗಿರೋದು, ಅದೆಲ್ಲ ಒಂದ್ ರೀತಿ ಟೇಸ್ಟ್ ಕೂಡ ಸರಿ ಬರಲ್ಲ, ಅದು ಹಾಳಾಗಿರುತ್ತೆ. ಅಂತವೆಲ್ಲ ಯೂಸ್ ಮಾಡ್ಬೇಡಿ. ಅದ್ರಲ್ಲಿ ಅದೇ ರೀತಿ ಈ ಒಂದು ಮೆಣಸಿನಕಾಯಿ ಕೂಡ
ನೋಡ್ಕೊಂಡು ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕು ಫಸ್ಟ್. ಸೊ ಶುಂಠಿ ನಾನು ಒಂದ್ ಸ್ವಲ್ಪನೇ ತಗೊಂಡಿದೀನಿ, ನೀವು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಓಕೆನಾ. ಇಲ್ಲಿ ನಾನು ಆಕ್ಚುಲಿ ಅವತ್ತು ಕ್ಲೀನ್ ಮಾಡುವಾಗ ನನ್ಗೆ ಫ್ರಿಜ್ ಅಲ್ಲಿ ಸಿಕ್ಕಿದ್ದಷ್ಟು ಹಾಕಿದೆ, ಬಟ್ ಇನ್ನೊಂದ್ ಸ್ವಲ್ಪ ಇತ್ತು ಶುಂಠಿ, ನಾನು ಅದನ್ನ ನೋಡೋದಕ್ಕಾಗ್ಲಿಲ್ಲ, ನೋಡ್ಲೂ ಇಲ್ಲ. ಸೊ ಹಾಗಾಗಿ ಅವತ್ತು ಕ್ಲೀನ್ ಮಾಡುವಾಗ ಇಷ್ಟು ಸಿಕ್ಕಿತ್ತು, ಹಾಗಾಗಿ ನಾನು ಇಷ್ಟು ಶುಂಠಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ. ನೀವು ಇದಕ್ಕಿಂತ ಡಬಲ್ ಮಾಡಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮೊದ್ಲಿಗೆ ನಾನಿಲ್ಲಿ ನಿಂಬೆ ಹಣ್ಣನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಇಲ್ಲಿ ಒಂದು ನಿಂಬೆ ಹಣ್ಣನ್ನ 8 ಭಾಗಗಳಾಗಿ ನೀವು ಕಟ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಅಂತಂದ್ರೆ 4 ಅಥವಾ 6 ಭಾಗಗಳು, 6 ಭಾಗಗಳಾಗಲ್ಲ. ಇವಾಗ ಒಂದು ನಿಂಬೆ ಹಣ್ಣಲ್ಲಿ ನೀವು ಅರ್ಧ ಮಾಡಿದ್ರೆ, ಇನ್ನ ಅರ್ಧ ನಿಂಬೆ ಹಣ್ಣಲ್ಲಿ ಮತ್ತೆ ಅರ್ಧ ಮಾಡಿದಾಗ ಎಷ್ಟಾಗುತ್ತೆ? 4. ಒಂದು ನಿಂಬೆ ಹಣ್ಣಲ್ಲಿ 4 ಮಾಡ್ಬೋದು, ಇಲ್ಲಾಂದ್ರೆ ದೊಡ್ಡದಿದ್ರೆ ನಿಂಬೆ ಹಣ್ಣು 8 ಮಾಡಬಹುದು. ಓಕೆನಾ. ಒಂದು ನಿಂಬೆಹಣ್ಣಲ್ಲಿ ಅರ್ಧ ಮಾಡಿ, ಇನ್ನು ಅರ್ಧ ನಿಂಬೆಹಣ್ಣಲ್ಲಿ ಇನ್ನೂ ಅರ್ಧ ಮಾಡಿರ್ತೀರಲ್ಲ, ಸೊ ಅದ್ರಲ್ಲಿ ಮತ್ತೆ ಅರ್ಧ ಮಾಡಿದ್ರೆ ಈ ರೀತಿ ನೋಡಿ 8 ಆಗುತ್ತೆ. 1 2 3 4 5 6 7 8 ಪೀಸ್ ಆಯ್ತಲ್ವಾ. ಸೊ ಈ ರೀತಿ ನೀವು ದೊಡ್ಡ ನಿಂಬೆ ಹಣ್ಣಿದ್ರೆ ಈ ರೀತಿ 8 ಭಾಗಗಳು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ರೀತಿ 4 ಭಾಗ ಕೂಡ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಏನ್ ನೋಡ್ತಾ ಇದ್ರೆ ಇದು 4 ಭಾಗ ಇದೆ. ಸೊ ನಾನಿಲ್ಲಿ 4 ಭಾಗ ಮಾಡ್ಕೊಳ್ತಾ ಇದೀನಿ. ಯಾಕೆ ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅಂದ್ರೆ, ಇದು ಏನು ನಿಂಬೆಹಣ್ಣು ರಸ ವೇಸ್ಟ್ ಆಗಲ್ಲ ಜಾಸ್ತಿ. ಓಕೆನಾ. ಇವಾಗ ಏನಾದ್ರು ನೀವು 8 ಭಾಗ ಮಾಡಿ ಚಿಕ್ಕದ್ ಮಾಡಿದ್ರೆ ಮತ್ತೆ ಮತ್ತೆ ಕಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ರಸ ಎಲ್ಲ ಜಾಸ್ತಿ ಚೆಲ್ಲೋಗಿ ರಸಗಳು ವೇಸ್ಟ್ ಆಗ್ಬಿಡತ್ತೆ. ಆದ್ರೆ ನಿಮ್ಗೆ ಬೇಕು ಅನ್ಸಿದ್ರೆ ರಸ ಎಲ್ಲ ನೀವು ಒಂದ್ ತಟ್ಟೆಗೆ ತೆಗ್ದಿಟ್ಕೊಳ್ತೀರಿ ಅಂತಂದ್ರೆ ಬೇಕಾದ್ರೆ 8 ಭಾಗ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 4 ಭಾಗ ಮಾಡ್ಕೊಳ್ಳಿ, ಸಾಕಾಗತ್ತೆ. ಓಕೆನಾ. ನಾನಿಲ್ಲಿ 4 ಭಾಗನೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ನಿಮ್ಗೆ ತೋರ್ಸ್ಕೊಟ್ಟಿದ್ವಿ 2 ತರ ಮಾಡ್ಕೊಳ್ಬಹುದು ಅಂತ ಹೇಳಿ. ಓಕೆನಾ. ಸೊ ನಾನಿಲ್ಲಿ ಇವಾಗ ಎಲ್ಲವನ್ನು ಕೂಡ ಕಟ್ ಮಾಡುವ ಕೆಲಸ ಇದೆ. ಸೊ ಮೆಣಸಿನ್ಕಾಯಿ ಆಗಿರ್ಬೋದು, ಈ ಒಂದು ನಿಂಬೆಹಣ್ಣು ನೋಡಿ ಇಷ್ಟೆಲ್ಲ ಇದೆ. ನೋಡಿ, ಎಲ್ಲ ಕಟ್ ಮಾಡಿ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಇವಾಗ ನೀವು ನೋಡ್ತಿರ್ಬೋದು ಎಷ್ಟೆಲ್ಲ. ನೋಡಿ, ಇಲ್ಲಿ ಒಂದು ಬೀಜ ಆಗಿರ್ಬೋದು, ಮತ್ತೆ ಒಂದು ಡಬ್ಬಿನಲ್ಲಿ ಈ ರೀತಿ ತುಂಬಾ ಹಣ್ಣಾಗಿರೋದೆಲ್ಲ ಈ ರೀತಿ ಇಟ್ಬಿಟ್ಟಿದೀನಿ. ನೋಡಿ, ಇದು ಚೆನ್ನಾಗಿಲ್ಲ ಆಕ್ಚುಲಿ, ಅದ್ ಬಿಸಾಕೆ ಬಿಡೋಣ. ಮೆಣಸಿನ್ಕಾಯಿ ಬೀಜಗಳನ್ನ ನಾವು ಏನ್ ಮಾಡ್ಬೇಕು ಗೊತ್ತಾ, ಇವಾಗ ನಿಂಬೆ ಹಣ್ಣಿರುತ್ತಲ್ಲ, ಆ ನಿಂಬೆ ಹಣ್ಣಲ್ಲಿ ತುಂಬಾ ನಾವು ಚಾಕು ಎಲ್ಲ ಹಾಕಿ ಬೀಜ ತೆಗಿಬಾರ್ದು. ಎಷ್ಟಾಗುತ್ತೋ ಅಷ್ಟು ಬೀಜಗಳು ಅದೇ ಬಿಟ್ಕೊಳುತ್ತಲ್ಲ, ಅಂತ ಬೀಜಗಳೆಲ್ಲ ತೆಗೆದು ಬಿಡ್ಬೇಕು, ಇಲ್ಲಾಂದ್ರೆ ರಸ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ನಾನು ಚೆನ್ನಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಹೆಚ್ಚಾಗಿ ಬೀಜ ಏನು ಕಾಣ್ತಾ ಇಲ್ಲ, ಬಟ್ ಒಳಗಡೆ ಇರುತ್ತೆ, ನಮ್ಗೆ ಕೆಲವೊಂದು ಕಾಣೋದಿಲ್ಲ ಬೀಜ. ಆಯ್ತಾ. ಪೂರ್ತಿ ನೀವು ಬೀಜ ತೆಗಿಬೇಕಂತ ಏನಿಲ್ಲ. ಅದೇ ರೀತಿ ನೀವು ಬೀಜ ತುಂಬಾ ಇರೋ ತರ ಮಾಡಿದ್ರು ಕೂಡ ಕಹಿ ಆಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅಲ್ವಾ. ಉಪ್ಪಿನಕಾಯಿ ಕಹಿ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೀಜಗಳನ್ನ ಸ್ವಲ್ಪ ರಿಮೂವ್ ಮಾಡ್ಬಿಡಿ, ಅವಾಗ ಚೆನ್ನಾಗ್ ಬರುತ್ತೆ ಉಪ್ಪಿನಕಾಯಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲವನ್ನು ನಾನು 4 ಹೋಳುಗಳನ್ನಾಗಿ ಮಾಡಿಟ್ಟಿದ್ದೀನಿ. ಸೊ ಈ ರೀತಿ ಒಂಥರ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇತ್ತು ಕಟ್ ಮಾಡುವಾಗ. ಸೊ ಕೈಯು ತುಂಬಾ ಒಣಗಿರ್ಬೇಕು, ಒದ್ದೆ ಇರಬಾರ್ದು, ನೀರಿನಂಶ ಇರಬಾರ್ದು. ತುಂಬಾ ಕ್ಲೀನ್ ಆಗಿ ನೀವು ಈ ರೀತಿ ಒಂದು ತಟ್ಟೆನಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಕಟ್ ಮಾಡ್ಬಿಟ್ಟು. ಓಕೆನಾ. ಸೊ ಅದೇ ನಾನು ಅದನ್ನೇ ಬೀಜಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆಕ್ಚುಲಿ ಅವತ್ತು ಚೆನ್ನಾಗಿ ಮಾತಾಡ್ತಾ ನಾನು ವಿಡಿಯೋ ಮಾಡಿದ್ದೆ, ಬಟ್ ಯಾಕೋ ಅವತ್ತು ರೆಕಾರ್ಡ್ ಆಗಿಲ್ಲ, ಬ್ಯಾಟ್ರಿ ಲೋ ಆಗಿರೋದು ಗೊತ್ತೇ ಆಗಿರ್ಲಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಅವತ್ತದೇ ಬೀಜಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನೀವು ಬೀಜಗಳು ಒಂದು ಹಣ್ಣನ್ನ ಕಟ್ ಮಾಡಿದಾಗ ಏನ್ ಬೀಜಗಳು ಹೀಗೆ ಉದುರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಮೇಲಿಂದಾನೆ ಹೀಗೆ ಚಾಕುನಲ್ಲಿ ರಿಮೂವ್ ಮಾಡಿದ್ರೆ ಸಾಕು ಅಂತ ಹೇಳಿ. ಓಕೆನಾ. ಸೊ ಇಲ್ಲಿ ಶುಂಠಿ ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಇಷ್ಟು ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಚಿಕ್ಕದು ಬೇಡ, ತುಂಬಾ ದೊಡ್ಡದು ಬೇಡ. ಸೊ ನಾನು ಇಲ್ಲಿ ಒಂದಿಷ್ಟು ಒಂದು 100 ಗ್ರಾಮ್ಸ್ ಇರ್ಬೋದು, ಇದು 100 or 150 ಗ್ರಾಮ್ಸ್ ಇರ್ಬೋದು, ಅಷ್ಟು ಶುಂಠಿ ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಎಷ್ಟು ಅಂತ ಎಣಿಸಿಲ್ಲ ನಾನು, ಚೆಕ್ ಮಾಡಿ ನನ್ನ ಪ್ರೀವಿಯಸ್ ವಿಡಿಯೋನಲ್ಲೂ ಕೂಡ ಇದೆ. ನಾನು ಪ್ಯಾಕೆಟ್ಗಳಲ್ಲಿ ಇಂದ ತೆಗೆದು ತೊಳೆಯುವಾಗ ಪಾತ್ರೆಗೆ ಹಾಕೊಂಡಿದ್ರಲ್ಲಿ ಇದೆ, ಚೆಕ್ ಮಾಡಿ. ಒಂದ್ರಲ್ಲಿ 6 ನಿಂಬೆಹಣ್ಣೇನೋ ಇತ್ತು ಅದು. ಸೊ ಅವಾಗ ನಾನು ಎಷ್ಟು ಪ್ಯಾಕ್ ಹಾಕಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಎಣ್ಸಕ್ ಹೋಗ್ಲಿಲ್ಲ ಎಷ್ಟು ನಿಂಬೆಹಣ್ಣು ಇತ್ತು ಅಂತ ಹೇಳಿ. ಹಾಗಾಗಿ ನೀವು ಒಂದ್ಸತಿ ಅಂದಾಜ್ ಮೇಲೆ ಚೆಕ್ ಮಾಡ್ಕೊಳ್ಳಿ, ಅಥವಾ ಅಂದಾಜ್ ಮೇಲೆ ನೀವು ಹಾಕೊಳ್ಳೋದಿದ್ರೆ ಈ ರೀತಿ ನೀವು ಕಣ್ಣೆಳ್ತಿನಲ್ಲೇನೆ ಎಲ್ಲವನ್ನು ನೀವು ಇಟ್ಕೊಳ್ಬಹುದು ಸ್ನೇಹಿತರೆ. ಓಕೆನಾ. ಸೊ ಅಂದ್ರೆ ಇಷ್ಟು ನಿಂಬೆಹಣ್ಣಿಗೆ ಇಷ್ಟು ಚಿಲ್ಲೀಸು ಆ ರೀತಿ ಎಲ್ಲ ನಾನೇನು ಅಳತೆ ಮಾಡಿಲ್ಲ. ಸೊ ಇಲ್ಲಿ ಚಿಲ್ಲೀಸ್ ಅಷ್ಟೇ ಎಷ್ಟು ಪ್ಯಾಕೆಟ್ ಇತ್ತು ಅಂತ ನೀವು ಪ್ರೀವಿಯಸ್ ವಿಡಿಯೋ ನೋಡ್ಬೋದು. ಕೆಂಪಗಾಗಿದೆ ಸ್ವಲ್ಪ. ನೋಡಿ, 2 ತರ ಚಿಲ್ಲೀಸ್ ಮಿಕ್ಸ್ ಇದೆ ಇದರಲ್ಲಿ, ಒಂದ್ ಸ್ವಲ್ಪ ದಪ್ಪದು ಮತ್ತೆ ಒಂದು ಸಣ್ಣದು. ನೀವು ನೋಡಿ ನಿಮ್ಮ ಹತ್ರ, ನಿಮ್ಮ ಮನೆಯಲ್ಲಿ ಯಾವ ಚಿಲ್ಲೀಸ್ ಇದೆಯೋ, ನಿಮ್ಮ ಮನೆ ಹತ್ರ ಯಾವ್ದು ಸಿಗ್ತಾ ಇದೆಯೋ ಅದನ್ನೇ ಬಳಸಿ. ಇಂಥದ್ದೇ ಅಂತದ್ದೇ ಅಂತ ಇಲ್ಲ, ಯಾವ್ದಾದ್ರು ಟೈಪ್ ಚಿಲ್ಲೀಸ್ ಬಳಸಿ. ಬಟ್ ಚೆನ್ನಾಗಿ ತೊಳೆದು ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ, ನೀರಿನ ಅಂಶ ಎಲ್ಲ ಹೋಗುವ ಹಾಗೆ ಮಾಡಿ
ಆಯ್ತಾ. ಸ್ವಲ್ಪ ಕೊಳಿಯೋ ತರ ಇರುವಂತದ್ದೆಲ್ಲ ತೆಗೆದು ಕ್ಲೀನ್ ಆಗಿ ಈ ರೀತಿ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಗ್ರೀನ್ ರೆಡ್ ಮಿಕ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನ ನಾನು ಪ್ರೀವಿಯಸ್ ನನ್ನ ಇನ್ನೊಂದು ಚಾನೆಲ್ ಪಾಸಿಟಿವ್ಸ್ ಕರ್ನಾಟಕ ಚಾನೆಲ್ ನಲ್ಲೂ ಮಾಡಿದ್ದೆ. ಬಟ್ ಇದು ಸಪರೇಟ್ ಆಗಿ ಇಷ್ಟೊಂದು ಉಪ್ಪಿನಕಾಯಿ ಮಾಡಿರ್ಲಿಲ್ಲ. ನಿಂಬೆಹಣ್ಣು, ಶುಂಠಿ, ಹಸಿಮೆಣಸಿನಕಾಯಿ ಬಳಸಿ ನಾನು ಫರ್ಮೆಂಟೆಡ್ ವೆಜಿಟೇಬಲ್ಸ್ ವಿಡಿಯೋ ಮಾಡಿದೀನಿ, ನೋಡಿ ಚೆಕ್ ಮಾಡಿ. ಇನ್ನೊಂದು ಚಾನಲ್ ಪಾಸಿಟಿವ್ಸ್ ಕರ್ನಾಟಕ ಅಂತ ಇದೆ ನಂದು. ಸೊ ಆ ಚಾನೆಲ್ ನಲ್ಲಿ ನೋಡಿ. ಇದು ಚೈತ್ರ PVK ಅಲ್ವಾ. ಸೊ ಈ ಚಾನೆಲ್ ನಲ್ಲಿ ಇವಾಗ ಏನ್ ನೀವು ನೋಡ್ತಾ ಇರಾ, ಸೊ ಇದು ಬಂದು ನಾನು ಇವಾಗ ಸಪರೇಟ್ ಆಗಿ ಇದು ಮೂರೇ ಇರ್ಲಿ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ನಿಂಬೆಹಣ್ಣು ಉಪಯೋಗಿಸಿ ಅಂತ ಹೇಳಿ ಮಾಡ್ತಾ ಇರೋದು. ಇನ್ನೊಂದು ಚಾನಲ್ ಅಲ್ಲಿ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಕೂಡ ಇದೆ, ಚೆಕ್ ಮಾಡಿ. ಗಟ್ ಹೆಲ್ತ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸೊ ಗಂಜಿ ಅನ್ನಕ್ಕಾಗಿರ್ಬೋದು, ನಾರ್ಮಲ್ ಮೊಸರನ್ನಕ್ಕಾಗಿರ್ಬೋದು, ಅಥವಾ ವೈಟ್ ರೈಸ್ ತಿಂತಾ ಇದ್ರೆ ನೀವು, ವೈಟ್ ರೈಸ್ ಮೊಸರನ್ನಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಮಸಾಲ ನಾನು ಬೇರೆ ಏನು ಉಪಯೋಗಿಸ್ತಾ ಇಲ್ಲ. ಇಲ್ಲಿ ಮೆಣಸಿನಕಾಯಿ, ನಿಂಬೆಹಣ್ಣು, ಶುಂಠಿ ಇಷ್ಟೇ ಮಾತ್ರ ಉಪಯೋಗಿಸ್ತಾ ಇರೋದು. ನೀವು ಎಲ್ಲ ಮಾಡಾದ್ಮೇಲೆ ಬೇಕಾದ್ರೆ ಮಸಾಲ ಕೂಡ ಹಾಕೊಳ್ಬಹುದು, ಅಥವಾ ತಿನ್ನೋ ಟೈಮಲ್ಲಿ ಒಗ್ಗರಣೆ ಕೂಡ ಹಾಕೊಳ್ಬಹುದು. ಬಟ್ ನಾನಿಲ್ಲಿ ಏನು ಆ ರೀತಿ ಹಾಕ್ತಾ ಇಲ್ಲ, ಬರೀ ಇಷ್ಟನ್ನೇ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂತದ್ದು ಶುಂಠಿ, ನಿಂಬೆಹಣ್ಣು ಹಾಗೂ ಹಸಿಮೆಣಸಿನಕಾಯಿ. ಓಕೆನಾ. ಎಲ್ಲ ಸ್ವಲ್ಪ ಮಾಗದ್ಮೇಲೆ ಬೇಕನ್ಸಿದ್ರೆ ನಾನು ಒಗ್ಗರಣೆ ಹಾಕೊಳ್ತೀನಿ. ಸೊ ಓಕೆನಾ. ನೀವು ಎಲ್ಲ ಮಾಡಾದ್ಮೇಲೆ ಏನು ಸ್ವಲ್ಪ ನೀವು ಆಚೆನೆ ಇಟ್ಟಿರ್ಬೇಕು, ಫ್ರಿಡ್ಜ್ ಅಲ್ಲಿ ತಕ್ಷಣ ಇಡಕ್ ಹೋಗ್ಬಾರ್ದು. ಸ್ವಲ್ಪ ಆಚೆ ಇಟ್ರೆ ಮಾಗುತ್ತೆ ಚೆನ್ನಾಗಿ. ಕಲ್ಲುಪ್ಪೆಲ್ಲ ಹಾಕೋದಿದೆ ಇನ್ನ. ಸೊ ಇದಕ್ಕೆಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಬಿಡೋಣ. ನಿಂಬೆಹಣ್ಣು, ಶುಂಠಿ ಬೇಕಾಗುತ್ತೆ, ಜೊತೆಗೆ ಹಸಿಮೆಣಸಿನಕಾಯಿ ಬೇಕಾಗುತ್ತೆ ಅಲ್ವಾ. ಸೊ ಇದಿಷ್ಟು 3 ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು ಅಲ್ವಾ. ಸೊ ನೀವು ನೋಡ್ತಾ ಇರ್ಬೋದು, ಇದ್ರ ಜೊತೆ ಕಲ್ಲುಪ್ಪು ಕೂಡ ಬೇಕಾಗುತ್ತೆ. ಸೊ 4 ಇಂಗ್ರೀಡಿಯೆಂಟ್, ಮೇನ್ ಇಂಗ್ರೀಡಿಯೆಂಟ್ ನಮ್ಗೆ ಬೇಕೇ ಬೇಕು ಈ ಒಂದು ಉಪ್ಪಿನಕಾಯಿ ಮಾಡೋದಕ್ಕೆ. ಸೊ ಇಷ್ಟಿದ್ರೆ ಸಾಕು, ಆರಾಮಾಗಿ ನೀವು ಉಪ್ಪಿನಕಾಯಿ ಮಾಡ್ಬೋದು. ಸೊ ಇದ್ರ ಮೇಲೆ ನೀವು ಮಸಾಲ ಬೇಕಂದ್ರೆ ಹಾಕೋಬಹುದು. ಇಲ್ಲಿ ನಾನು ಗಾಜಿನ ಡಬ್ಬಿಗಳು ಇಟ್ಕೊಂಡಿದ್ದೀನಿ. ನೀವು ಗಾಜಿನ ಡಬ್ಬಿನೇ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಉಪ್ಪಿನಕಾಯಿ ಹಾಳಾಗತ್ತೆ. ಓಕೆನಾ. ಪ್ಲಾಸ್ಟಿಕ್ ನಲ್ಲೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಈ ರೀತಿ ಗಾಜಿನ ಡಬ್ಬಿನಲ್ಲೇನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವಾಗ್ಲೂ ಉಪ್ಪಿನಕಾಯಿ ಗಾಜಿನ ಡಬ್ಬಿನಲ್ಲೇನೆ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ 4 ಗಾಜಿನ ಡಬ್ಬಿ ನಾನು ತಗೊಂಡಿದ್ದೀನಿ. ಇದೇ ರೀತಿ ಗಾಜಿನ ಡಬ್ಬಿಗಳು ಇನ್ಸ್ಟಾಮಾರ್ಟ್ ಅಲ್ಲಿ ಸಿಗುತ್ತೆ, ನೋಡ್ಕೊಂಡು ತಗೊಳ್ಳಿ. ಓಕೆನಾ. ನನ್ಗಿಲ್ಲಿ ಆಫರ್ ಅಲ್ಲಿ ಸಿಕ್ಕಿತ್ತು, ಚೆನ್ನಾಗಿತ್ತು ಇದೆ ಮಾತ್ರ ಈ ಒಂದು ಗಾಜಿನ ಡಬ್ಬಿಗಳು. ಸೊ ಹಾಗಾಗಿ ನಾನು ಇದ್ರಲ್ಲೇನೆ ಮಾಡ್ತಾ ಇದ್ದೀನಿ. ಇದ್ರಲ್ಲೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಈಗ ಒಂದೊಂದೇ ಲೇಯರ್ ಹಾಕೊಂಡು ಹೋಗ್ಬೇಕು ನಾವು, ಈ ಒಂದು ನಿಂಬೆ ಹಣ್ಣು, ಶುಂಠಿ ಎಲ್ಲ. ಸೊ ಮೊದ್ಲಿಗೆ ನಾನಿಲ್ಲಿ ಸ್ವಲ್ಪ ನಿಂಬೆ ಹಣ್ಣನ್ನ ಈ ರೀತಿ ಹಾಕೊಳ್ತಾ ಇದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಎಷ್ಟು ಹಿಡಿಸುತ್ತೋ ಗೊತ್ತಿಲ್ಲ, ಇವಾಗ ಜಾರ್ ಶಾರ್ಟೇಜ್ ಆಗ್ಬೋದು. ಸೊ ಇವಾಗ ನೋಡಿ, ಇಲ್ಲಿ ಶುಂಠಿ ಕೂಡ ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನಾವು ಇವಾಗ ಒಂದ್ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ. ಸೊ ಕಲ್ಲುಪ್ಪುನು ಒಂದ್ ರೀತಿ ನಾವು ಈ ರೀತಿ ನಾವು ಲೇಯರ್ ಲೇಯರ್ ಆಗಿ ಹಾಕೊಂಡೋದ್ರೆ ಚೆನ್ನಾಗಿ ಹಿಡಿಯುತ್ತೆ ನಿಂಬೆ ಹಣ್ಣಿಗೆ, ಶುಂಠಿಗೆಲ್ಲ. ನೋಡಿ ಕೈ ಎಷ್ಟು ಈ ರೀತಿ ಒಣಗಿರ್ಬೇಕು, ಒಂದು ಚೂರು ಕೂಡ ನೀರಿನ ಅಂಶ ಇರಬಾರದು. ಓಕೆನಾ. ಸೊ ಅದಾದ್ಮೇಲೆ ಇವಾಗ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದೀನಿ. ನೋಡಿ ಈ ರೀತಿ ಸ್ವಲ್ಪ ಹೀಗೆ ಅಲ್ಲಾಡಿಸ್ಕೊಳ್ಬೇಕು. ಸೊ ಎಲ್ಲ ಆದ್ಮೇಲೆ ನಾವು ಶೇಕ್ ಮಾಡಿದ್ರೆ ಒಳ್ಳೇದು. ಹಾಗೆ ಸ್ವಲ್ಪ ಜಾಗ ಸರಿ ಹೋಗ್ಲಿ ಅಂತ ಈ ರೀತಿ ನೀವು ನೀಟಾಗಿ ಈ ರೀತಿ ಕುಟ್ಟಿದ್ರೆ ಏನು ಜಾರನ್ನ ಜಾಗ ಆಗತ್ತೆ ಅಂತ ಹೇಳಿ ಸ್ವಲ್ಪ ಶೇಕ್ ಮಾಡ್ಕೊಂಡು ಒಂದೊಂದೇ ಲೇಯರ್ ಹಾಕೊಂಡು ಹೋಗ್ಬೇಕು. ಸೊ ಇವಾಗ ನೋಡಿ ಉಪ್ಪು ಹಾಕಿದ್ಮೇಲೆ ಮತ್ತೆ ನಾನು ನಿಂಬೆ ಹಣ್ಣು ಹಾಕ್ತಾ ಇದೀನಿ, ಸ್ವಲ್ಪ ಶುಂಠಿ ಹಾಕ್ತಾ ಇದೀನಿ. ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ. ಏನಾದ್ರು ಹೊಟ್ಟೆ ನೋವಿದ್ರೆ ಅಥವಾ ನಿಮ್ಗೆ ಏನಾದ್ರು ಜ್ವರ ಬಂದಿದ್ರೆ, ಬಾಯಿ ಕೆಟ್ಟೋಗಿದ್ರೆ ಇದು ತುಂಬಾನೇ ರುಚಿಯಾಗಿರುತ್ತೆ. ನಿಮ್ಗೆ ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಸೊ ಬರೀ ಅನ್ನದ ಜೊತೆ ಇದೊಂದು ಉಪ್ಪಿನಕಾಯಿ ಬಿಟ್ರೆ ಸಾಕು, ನಿಮ್ಗೆ ಊಟ ಸೇರತ್ತೆ. ಊಟ ಸೇರ್ತಿಲ್ಲ ಅಂದ್ರೂ ಕೂಡ ಊಟ ಸೇರತ್ತೆ, ಆ ರೀತಿ ಚೆನ್ನಾಗಿರುತ್ತೆ. ಓಕೆನಾ. ಇನ್ನು ಶುಂಠಿ ಇರೋದ್ರಿಂದ ನಿಮ್ಗೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದು. ಸೊ ಮೆಣಸಿನ್ಕಾಯಿ ಇಷ್ಟೊಂದು ಇದೆಯಲ್ಲಪ್ಪ, ಏನು ಹೊಟ್ಟೆ ಉರಿ ಬರೋದಿಲ್ವಾ ಅಥವಾ ಗ್ಯಾಸ್ಟ್ರಿಕ್ ಆಗಲ್ವಾ ಅಂತ ನೀವು ಅನ್ಕೊಳ್ಬಹುದು. ಬಟ್ ಈ ರೀತಿ ನೀವು ಉಪ್ಪು ಹಾಕಿ ಮಾಡೋದ್ರಿಂದ, ನಿಂಬೆಹಣ್ಣೆಲ್ಲ ಹಾಕಿ ಮಾಡೋದ್ರಿಂದ ಏನು ಗ್ಯಾಸ್ಟ್ರಿಕ್ ಏನು ಆಗಲ್ಲ. ಬಟ್ ನೀವು ಯೂಸ್ ಮಾಡುವಾಗ ಎಷ್ಟು ಯೂಸ್ ಮಾಡ್ತೀರಿ ಒಂದ್ಸತಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆನಾ. ಉಪ್ಪಿನಕಾಯಿ ಚೆನ್ನಾಗಿದೆ ಅಂತ ಹೇಳಿ ಒಂದೇ ಸತಿ ಜಾಸ್ತಿ ತಿನ್ನೋದೆಲ್ಲ ಮಾಡಬಾರ್ದು, ಅವಾಗ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಊಟಕ್ಕೆ ಎಷ್ಟು ಉಪ್ಪಿನಕಾಯಿ ಒಂದ್ ಸ್ವಲ್ಪ ಕ್ವಾಂಟಿಟಿಲಿ ನಾವು ಯೂಸ್ ಮಾಡ್ಬೇಕು, ಅಷ್ಟು ಮಾಡಿದ್ರೆ ಚೆನ್ನ ಅಲ್ವಾ. ಸೊ ನೋಡಿ ಇಲ್ಲಿ ಎಲ್ಲ ಲೇಯರ್ ಬೈ ಲೇಯರ್ ಹಾಕೊಂಡು ಹೋಗ್ತಾ ಇದೀನಿ ನಾನು. ಸೊ ಮತ್ತೆ ಇವಾಗ ಉಪ್ಪು ಹಾಕ್ತಾ ಇದೀನಿ ಹಸಿಮೆಣಸಿನ್ಕಾಯಿ ಮೇಲೆ. ಸೊ ಈ ರೀತಿ ನಿಮ್ಮ ಹತ್ರ ಬರೀ ಗ್ರೀನ್ ಚಿಲ್ಲೀಸ್ ಇದ್ರೆ ಬರೀ ಗ್ರೀನ್ ಚಿಲ್ಲೀಸ್ ಅಲ್ಲೇ ಮಾಡಿ. ಇಲ್ಲಿ ನನ್ಗೆ ರೆಡ್ ಹಣ್ಣು ಆಗ್ಬಿಟ್ಟಿದೆ ಅಂತ ಈ ತರ ಮಾಡ್ತಾ ಇರುವಂತದ್ದು. ಓಕೆನಾ. ಅಥವಾ ಬರೀ ರೆಡ್ ಕಲರ್ ಆಗ್ಬಿಟ್ಟಿದೆ ಎಲ್ಲ ಅಂದ್ರೂ ಅದ್ರಲ್ಲೂ ನೀವು ಮಾಡ್ಕೊಳ್ಬಹುದು. ಸೊ ನಿಮ್ ಇಷ್ಟ, ಯಾವ ತರ ಇದೆ ನಿಮ್ ಹತ್ರ ಅದೇ ರೀತಿ ನೀವು ಮಾಡ್ಕೊಳ್ಳಿ.
ಓಕೆನಾ. ಸೊ ಇವಾಗ ಇಲ್ಲಿ ಮತ್ತೆ ನಿಂಬೆಹಣ್ಣು ಹಾಕಿ ಇವಾಗ ನಾನು ಇದ್ರ ಮೇಲೆ ನಿಂಬೆ ಹಣ್ಣು ಒಂದು ಹೋಳ್ ತಗೊಂಡು ಅದ್ರ ರಸನ ಚೆನ್ನಾಗಿ ಹಿಂಡ್ತೀನಿ. ಯಾಕಂದ್ರೆ ಆ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕಂದ್ರೆ ಸ್ವಲ್ಪ ಲಿಕ್ವಿಡ್ ಅಂಶ ಇದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವಾ, ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿ ಅಂತ ಹೇಳಿ ಅಷ್ಟೇನೆ. ಸೊ ಇನ್ನೊಂದ್ ಸ್ವಲ್ಪ ಜಾಗ ಇತ್ತು ಅಂತ ನಾನಿಲ್ಲಿ ಇನ್ನೊಂಚೂರು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಸೊ ಇವಾಗ ಇದಕ್ಕೆ ಚೆನ್ನಾಗಿ ಇದ್ರ ಮೇಲೆ ನಾವು ಏನು ಒಂದು ಹೋಳು ತಗೊಂಡು ನಿಂಬೆ ಹಣ್ಣನ್ನ ರಸನ ಹಿಂಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಒಂದು ಹೋಳು ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಇದರ ರಸನ ಈ ರೀತಿ ಹಿಂಡ್ಕೊಳ್ಬೇಕಾಗತ್ತೆ ನಾವು. ನೋಡಿ ಅದರದ್ದು ಬೀಜ ಕೂಡ ಬಿತ್ತು ಅಲ್ಲಿ. ಬೀಜ ನಾವು ತೆಗಿಬಹುದು, ಬಟ್ ನಾವು ಜಾಸ್ತಿ ಕೈ ಹಾಕೋದು ಬೇಡ. ನಾನು ತೆಗಿಯೋಣ ಅಂತ ಅನ್ಕೊಂಡೆ, ಆಮೇಲೆ ಅಲ್ಲೇ ಬಿಡುತ್ತಿತ್ತು, ಹಂಗೆ ಬಿಟ್ಬಿಟ್ಟೆ. ಓಕೆನಾ. ಕೈಯೆಲ್ಲ ಹಾಕಿ ಬೀಜ ತೆಗಿಯೋದ್ ಬೇಡ. ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ ಅಲ್ವಾ, ಒಂದೊಂದ್ ಬೀಜ ಇದ್ರೆ ಏನು ತೊಂದ್ರೆ ಇಲ್ಲ, ಬಟ್ ತುಂಬಾ ಬೀಜಗಳು ಇರೋ ತರ ಮಾಡ್ಬೇಡಿ, ಕಹಿ ಆಗ್ಬಿಡುತ್ತೆ ಅಷ್ಟೇನೆ. ಓಕೆನಾ. ಸೊ ಈ ರೀತಿ ನೀವು ಒಂದ್ 2ರಿಂದ 3 ಹೋಳು ನಿಂಬೆಹಣ್ಣು ಈ ರೀತಿ ಚೆನ್ನಾಗಿ ಅದರ ರಸನ ಈ ರೀತಿ ಹಾಕೊಳ್ಬೇಕಾಗುತ್ತೆ. ಹಿಂಡಿರುವಂತದ್ದನ್ನ ನೀವು ನಿಂಬೆಹಣ್ಣನ್ನ ಬೇಕಾದ್ರೆ ಸೈಡ್ ಅಲ್ಲಿ ಇಟ್ಕೊಳ್ಬಹುದು ಸಪ್ರೇಟ್ ಆಗಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ರೆಡ್, ಗ್ರೀನು, ಯೆಲ್ಲೋ ಎಲ್ಲವೂ ಕೂಡ, ವೈಟ್ ಎಲ್ಲ ಮಿಕ್ಸ್ ಆಗಿ ತುಂಬಾ ಕಲರ್ಫುಲ್ ಆಗಿ ಕೂಡ ಕಾಣ್ತಾ ಇದೆ ಅಲ್ವಾ. ಸೊ ಒಂದು ಜಾರು ರೆಡಿ ಆಯ್ತು ನೋಡಿ ಇವಾಗ. ಸೊ ಎಷ್ಟು ಬೇಗ ಆಗ್ಬಿಡತ್ತೆ. ಏನಂದ್ರೆ ಏನ್ ಲೇಟ್ ಆಗೋದು ನಿಮ್ಗೆ ಅಂದ್ರೆ ಎಲ್ಲ ಹೆಚ್ಚಿಟ್ಕೊಳ್ಳೋದು, ಕ್ಲೀನ್ ಮಾಡೋದು, ಇದೇ ಕೆಲ್ಸಗಳು ಹೆಚ್ಚಾಗಿ ಇರತ್ತೆ. ಎಲ್ಲ ಆದ್ಮೇಲೆ ನಿಮ್ಗೆ ಈ ರೀತಿ ಹಾಕುವಂತದ್ದು ಎಲ್ಲ ಸುಲಭವಾಗಿ ಒಂದೊಂದೇ ಹಾಕೊಳ್ಬಹುದು. ಸೊ ನಿಮ್ಗೆ ಒಂದೇ ದಿನದಲ್ಲಿ ಎಲ್ಲ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನು ಇವಾಗ ನಿಮ್ಗೆ ಮಾಡಿ ತೋರಿಸ್ದೆ ಅಲ್ವಾ. ನಾನು ಇವಾಗ ಪ್ರೀವಿಯಸ್ ವಿಡಿಯೋ ನೀವ್ ನೋಡಿರ್ಬೋದು, 2-3 ಡೇಸ್ ಆಗ್ತಾ ಬಂತು. ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ವಿಡಿಯೋ ಎಲ್ಲ ತೋರ್ಸಿದೀನಿ. ಹಸಿಮೆಣಸಿನ್ಕಾಯಿ ಮತ್ತೆ ಈ ಒಂದು ಏನು ನಿಂಬೆಹಣ್ಣು, ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ವಿಡಿಯೋ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು 1 ಡೇ 2 ಡೇಸ್ ವರ್ಗು ಮಾಡಕ್ ಆಗ್ಲಿಲ್ಲ, ನನಗೆ ಟೈಮು ಇರ್ಲಿಲ್ಲ. ಜೊತೆಗೆ ಇದನ್ನ ಒಂದು ಬಟ್ಟೆ ಮೇಲೆ ಹರವಿ ಹಾಕ್ಬಿಟ್ಟಿದ್ದೆ ಆಯ್ತಾ. ಸೊ ಅವಾಗ ನಾವು ಬರ್ಡನ್ ಮಾಡ್ಕೊಂಡಂಗೂ ಆಗಲ್ಲ, ಜೊತೆಗೆ ಟೈಮ್ಗೆ ಕರೆಕ್ಟ್ ಆಗಿ ಕೆಲಸ ಕೂಡ ಆಗುತ್ತೆ ಅಲ್ವಾ. ಒಂದೇ ಸತಿ ನೀವೆಲ್ಲಾ ಮಾಡಕ್ ಹೋಗ್ತೀರಿ ಅಂತಂದ್ರೆ ಬಾಡಿಗೆ ಸ್ಟ್ರೈನು ಆಗುತ್ತೆ, ಮನ್ಸಿರಲ್ಲ, ಖುಷಿಯಾಗಿ ನೀವು ಮಾಡಲ್ಲ. ಒಂದ್ ಮಾಡಕ್ ಹೋಗಿ ಇನ್ನೇನೋ ಆಗ್ಬಿಡತ್ತೆ. ಅದಕ್ಕೆ ನೀವು ಖುಷಿಯಾಗಿ ನೆಮ್ಮದಿಯಾಗಿ ಒಂದ್ ರೀತಿ ಮನ್ಸಿಗೆ ಸಮಾಧಾನ ಇರುವಾಗ ಮಾಡಿದ್ರೆ ಯಾವ್ದೇ ಒಂದ್ ಅಡಿಗೆ ಆಗಿರ್ಬೋದು, ಯಾವ್ದೇ ಒಂದ್ ರೆಸಿಪಿ ಆಗಿರ್ಬೋದು, ಅವಾಗ ಟೇಸ್ಟು ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಗೂ ಒಂದ್ ರೀತಿ ಖುಷಿ ಇರುತ್ತೆ, ಇಲ್ಲ ನಾನ್ ಚೆನ್ನಾಗ್ ಮಾಡಿದೀನಿ ಅಂತ ಹೇಳಿ ತಿನ್ನುವಾಗ್ಲೂ ಒಂದ್ ರೀತಿ ನೆಮ್ಮದಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಒಂದೇ ದಿವ್ಸ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಎಲ್ಲ ಕ್ಲೀನ್ ಮಾಡಿ ಒಂದಿನ ಆಯ್ತಾ ಹರವಾಕ್ಬಿಡಿ ಒಂದ್ ಬಟ್ಟೆ ಮೇಲೆ. ನೈಟ್ ಟೈಮ್ ಏನಾದ್ರು ಬೇಕಾದ್ರೆ ಅದ್ರ ಮೇಲೆ ಇನ್ನೊಂದ್ ಬಟ್ಟೆನ ಹೊದ್ಸಿ ಇಡಿ, ಏನಾದ್ರು ಓಡಾಡುತ್ತೆ ಹುಳಗಿಳ ಅಂದ್ರೆ. ಅದಾದ್ಮೇಲೆ 1-2 ಡೇಸ್ ಆದ್ಮೇಲೆ 2-3 ಡೇಸ್ ಆದ್ಮೇಲೆ ಈ ರೀತಿ ಹಾಗಂತೇಳಿ ಒಂದ್ರ ಮೇಲೆ ಒಂದೆಲ್ಲ ಇಟ್ಟಿದ್ರೆ ಎಲ್ಲ ಕೊಳ್ತೋಗ್ಬಿಡತ್ತೆ. ಸ್ವಲ್ಪ ಗಾಳಿ ಆಡೋ ಹಾಗೆ ಒಣಗಿಸಿ ಚೆನ್ನಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ 2ನೇ ಜಾರ್ ಕೂಡ ನಮ್ದು ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ. ಸೊ ಎಲ್ಲ ಲೇಯರ್ ಬೈ ಲೇಯರ್ ಹಾಕೊಂಡ್ ಹೋಗಿ ಆಯ್ತು ಅಲ್ವಾ. ಇವಾಗ ನೋಡಿ ನಿಂಬೆ ಹಣ್ಣು ಇಡ್ತಾ ಇದ್ದೀನಿ. ಸೊ ಕಲ್ಲುಪ್ ಮೇಲೆ, ಸೊ ಅದಕ್ಕೂ ಮುಂಚೆ ಹಸಿಮೆಣಸು ಇತ್ತಲ್ಲ. ಸೊ ಹೀಗೆ ಲೇಯರ್ ಬೈ ಲೇಯರ್ ನಾವು ಹಾಕೊಂಡು ಹೋಗ್ಬೇಕು. ಓಕೆನಾ. ಸೊ ಇಲ್ಲಿ ನಿಮ್ಗೆ ಅನ್ನಿಸ್ಬೋದು, ಏನು ಇದು ಗಾಜಿನ ಡಬ್ಬಿ ತುಂಬಾ ಇದೆಯಲ್ಲ, ಫುಲ್ ಕಂಠದವರೆಗೂ ಬರ್ತಾ ಇದೆ, ಇದೇನು ಹಾಳಾಗುತ್ತಾ ಏನು ಅಂತ. ಬಟ್ ಇಲ್ಲ, ಇದು ಹಾಳಾಗೋದಿಲ್ಲ ನಿಮ್ಗೆ. ಆದ್ರೆ ನೀವು ಪ್ರತಿ ದಿವಸ ಶೇಕ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಒಂದು ಸತಿ ದಿನಕ್ಕೆ ಒಂದ್ಸತಿ ನೀವು ಮುಚ್ಚಳ ತೆಗೆದು ಹಾಕ್ಬೇಕು. ಓಕೆನಾ. ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇದು ನಾನು ನಿನ್ನೆ ಮಾಡಿದ್ದು, ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಇವತ್ತೇನಾದ್ರು ನಾನು ಬ್ಲಾಗ್ ಮಾಡುವಾಗ ತೋರ್ಸ್ಕೊಡ್ತೇನೆ. ಇವಾಗ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಲ್ಲ ಉಪ್ಪಿನಕಾಯಿನ ಜಾರಲ್ಲಿ ಇರೋದು, ಅದನ್ನ ಯಾವ ರೀತಿ ಶೇಕ್ ಮಾಡ್ಬೇಕು, ಮತ್ತೆ ಒಂದ್ಸತಿ ಓಪನ್ ಮಾಡಿ ಕ್ಲೋಸ್ ಮಾಡೋದು, ಅದೆಲ್ಲ ತೋರಿಸ್ಕೊಡ್ತೀನಿ. ಯಾವ ರೀತಿ ಆಗಿದೆ 1 ಡೇ ನಲ್ಲಿ ಯಾವ ರೀತಿ ಆಗಿರುತ್ತೆ ಅದೆಲ್ಲ ತೋರಿಸ್ಕೊಡ್ತೀನಿ. ಸೊ ನೋಡಿ ಇಲ್ಲಿ ಹಿಂಡಿರುವಂತದ್ದು ಇಲ್ಲಿ ಸಪರೇಟ್ ಆಗಿ ಇಟ್ಕೊಳ್ಬೇಕು. ಕೊನೆಯಲ್ಲಿ ಹಿಂಡೋದಕ್ಕೆ ಉಪಯೋಗಿಸ್ತೀವಲ್ಲ ಹೋಳು ನಿಂಬೆಹಣ್ಣು, ಅದನ್ನೆಲ್ಲ ಸಪರೇಟ್ ಆಗಿ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡೋಣ. ಅಡಿಗೆಗೆ ಏನಕ್ಕಾದ್ರು ಬಳಸ್ಬೋದು, ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ರಸ ಇದೆ ಅನ್ಸಿದ್ರೆ. ಸೊ ನಮ್ದು 2ನೇ ಜಾರ್ ಕೂಡ ರೆಡಿ ಆಯ್ತು. ಸೊ ಇವಾಗ 3ನೇ ಜಾರು ತಗೊಳ್ಳುವ ಸಮಯ. ನಾನು ಇದನ್ನೆಲ್ಲ ನಿಮ್ಗೆ ಹೇಳುವಾಗ ಸಣ್ಣ ಸಣ್ಣ ಟಿಪ್ಸ್ ಗಳು ಕೂಡ ಹೇಳ್ತಾ ಇರ್ತೀನಿ, ಇಂಪಾರ್ಟೆಂಟ್ ಟಿಪ್ಸ್ ಗಳು. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಮಾಡೋದು ನೀವು ಒಂದ್ಸತಿ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ಸುಮಾರು ಒಂದು 2 months ವರ್ಗು ಬರುತ್ತೆ. ಇದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ, ಅದ್ರ ಪ್ರಕಾರವಾಗಿ ನಿಮ್ಗೆ ಬಂದ್ಬಿಡುತ್ತೆ. ಸೊ ಮಾಡ್ತೀರಾ ಅಲ್ವಾ, ಅದನ್ನ ನೀಟಾಗಿ ನೀವು ಟಿಪ್ಸ್ ಗಳನ್ನೆಲ್ಲ ಫಾಲೋ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಲ್ವಾ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ.
ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಮೂರನೇ ಒಂದು ಜಾರ್ಗೆ ನಾನೆಲ್ಲ ಲೇಯರ್ ಬೈ ಲೇಯರ್ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ನಿಂಬೆ ಹಣ್ಣು ಹಾಕದೆ, ಸ್ವಲ್ಪ ಶುಂಠಿ, ಇಲ್ಲಿ ನೋಡಿ ಶುಂಠಿ ಇನ್ನೇನ್ ಸ್ವಲ್ಪ ಇದೆ. ನೀವು ಸ್ವಲ್ಪ ನಾನ್ ಮಾಡಿರೋದಕ್ಕಿಂತ ಡಬಲ್ ಅಥವಾ ತ್ರಿಬಲ್ ಮಾಡ್ಕೊಳ್ಳಿ ಶುಂಠಿನ ಕ್ವಾಂಟಿಟಿ. ಅವಾಗ ಇನ್ನು ಅಂದ್ರೆ ನಿಮ್ ಶುಂಠಿ ಫ್ಲೇವರ್ ಚೆನ್ನಾಗಿ ಇಷ್ಟ ಪಡ್ತೀರಿ ಅಂದ್ರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲಪ್ಪ ನಂಗೇನ್ ಶುಂಠಿ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಅಂತಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಇನ್ನ ಒಂದು ಮಾವಿನಕಾಯಿ ಶುಂಠಿ ಅಂತ ಬರುತ್ತೆ, ಬೆಂಗಳೂರಲ್ಲೆಲ್ಲ ಸಿಗುತ್ತೆ ಅಲ್ವಾ. ಸೊ ನಿಮಗ್ ಗೊತ್ತಿರುತ್ತೆ. ನಿಮ್ ಊರಲ್ಲಿ ಸಿಗುತ್ತಾ ಏನು ಕಮೆಂಟ್ ಮಾಡಿ ತಿಳಿಸಿ. ಅದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಕೂಡ ಯೂಸ್ ಮಾಡ್ಬೋದು. ಶುಂಠಿ ಬದಲಿಗೆ ನೀವು ಮಾವಿನಕಾಯಿ ಶುಂಠಿ ಅಂತ ಇನ್ನೊಂದು ಸಿಗುತ್ತೆ, ಅರ್ಶನದ ಕೊಂಬ್ ತರಾನೇ ಇರುತ್ತೆ ಅದು ಕೂಡ. ಸೊ ಶುಂಠಿ ತರಾನು ಇರುತ್ತೆ, ಅದನ್ನ ಬಳಸಿ. ಓಕೆನಾ. ಇಲ್ಲ ನಿಮ್ಗೆ ಶುಂಠಿನೇ ಉಪಯೋಗಿಸೋಣ ಅಂತ ಅನ್ಸ್ತಾ ಇದ್ರೆ ಶುಂಠಿನೇ ಬಳಸಿ. ಓಕೆನಾ. ಸೊ ಇವಾಗ ನೋಡಿ ಎಲ್ಲ ಲೇಯರ್ ಬೈ ಲೇಯರ್ ಹಾಕೊಂಡಾಯ್ತು. ಮೂರನೇ ಜಾರ್ಗೆ ಇವಾಗ ಉಪ್ಪು ಹಾಕ್ತಾ ಇದೀನಿ, ಕಲ್ಲುಪ್ಪು. ಸೊ ನಿಂಬೆಹಣ್ಣೆಲ್ಲ ಇಡ್ತಾ ಇದೀನಿ. ಸೊ ಇದು ಎಲ್ಲ ಮಾಡುವಾಗ ನಿಮ್ಗೆ ಈ ರೀತಿ ಉಪ್ಪಿನಕಾಯಿ ಎಲ್ಲ ಮಾಡುವಾಗ ಒಂದ್ ರೀತಿ ಥೆರಪಿ ತರ, ನಿಮ್ಗೆ ಮನ್ಸ್ಗೂ ಏನೋ ಒಂಥರ ಖುಷಿ ಆಗತ್ತೆ, ನೋಡೋದಕ್ಕೂ ಕಣ್ಣಿಗೆ ಕಲರ್ಫುಲ್ ಆಗಿರುತ್ತೆ. ಒಂದ್ ರೀತಿ ಏನು ನೀವು ಥೆರಪಿ ಅಂತಾನೆ ಅನ್ಕೊಳ್ಬಹುದು. ಮನ್ಸ್ಗೆ ಒಂದ್ ರೀತಿ ಆರಾಮ್ ಅನ್ಸುತ್ತೆ ನಿಮ್ಗೆ. ಆಯ್ತಾ, ಟ್ರೈ ಮಾಡಿ. ಆರಾಮಾಗಿ ಹೊರಗಡೆ ತಗೊಳ್ಳೋ ಬದಲು ಆರಾಮಾಗಿ ಮನೆಯಲ್ಲೇ ನೀವು ಉಪ್ಪಿನಕಾಯಿ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಶುಂಠಿ ಹಾಕಿ ಮತ್ತೆ ಮೆಣಸಿನ್ಕಾಯಿ ಹಾಕ್ತೇನೆ. ಇಲ್ಲಿ ಎಲ್ರೂ ಮನೇಲಿ ಮಾಡ್ತಾರೆ, ಇದೇನು ಹೊಸದಾಗಿ ನಾ ಹೇಳೋದಲ್ಲ. ಅಂದ್ರೆ ಜನರಲ್ ಆಗಿ ಹೇಳಿದ್ದು, ಇವಾಗಿನ ಜನರೇಷನ್ ಅವರೆಲ್ಲ ಸ್ವಲ್ಪ ಹೊರಗಡೆದೇನೆ ಪ್ರಿಫರ್ ಮಾಡ್ತೀವಲ್ವಾ. ಆದಷ್ಟು ನಾವು ಹೊರಗಡೆ ಬಿಟ್ಟು ಮನೇಲೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೋಡಿ ಇದೆಲ್ಲ ಆಯ್ತು, ಫಿಲ್ ಆಯ್ತು. ಇವಾಗ ಮೂರನೇ ಜಾರ್ ಕೂಡ. ಇವಾಗ ಇದರ ರಸ ಹಾಕೊಳ್ಳೋಣ. ನಿಂಬೆಹಣ್ಣು ರಸ ಹಾಕ್ತಾ ಇದೀನಿ. ಸೊ ಇನ್ನೊಂದು ಏನಂದ್ರೆ, ಇವಾಗ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಫರ್ಮೆಂಟೆಡ್ ವೆಜಿಟೇಬಲ್ಸ್ಗೆ ವಾರ್ಮ್ ವಾಟರ್ ಹಾಕಿದ್ದೆ. ಬಟ್ ಇದಕ್ಕೆ ನಾವು ವಾರ್ಮ್ ವಾಟರ್ ಏನ್ ಹಾಕೋ ಅವಶ್ಯಕತೆ ಇಲ್ಲ, ಹಾಕಿದ್ರೆ ಹಾಳಾಗತ್ತೆ. ಆ ರೀತಿ ಎಲ್ಲ ಏನು ಮಾಡೋದು ಬೇಡ. ಓಕೆನಾ. ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ಚೆಕ್ ಮಾಡಿ. ನನ್ಗೂ ಒಂದ್ಗಳಿಗೆ ಒಂದ್ ರೀತಿ ಡೌಟ್ ಬಂತು, ಏನು ಇದಕ್ಕೆ ವಾರ್ಮ್ ವಾಟರ್ ಹಾಕ್ಬೇಕಿತ್ತಾ ಏನು ಅಂತ. ಆಮೇಲೆ ನಾನೇ ಯೋಚನೆ ಮಾಡಿದೆ. ನನ್ನ ಪ್ರೀವಿಯಸ್ ವಿಡಿಯೋ ಕೂಡ ಇನ್ನೊಂದ್ಸತಿ ಚೆಕ್ ಮಾಡಿ. ಐ ಥಿಂಕ್ ನಾನು ಇದಕ್ಕೇನು ವಾರ್ಮ್ ವಾಟರ್ ಏನು ಹಾಕಿಲ್ಲ, ಹಾಕಿದ್ರೆ ಹಾಳಾಗುತ್ತೆ ನನ್ನ ಅನಿಸಿಕೆ ಪ್ರಕಾರ. ನೀವೇನಾದ್ರು ಆ ರೀತಿ ಮಾಡಿದೀರಾ ಕಾಮೆಂಟ್ ಮಾಡಿ ತಿಳಿಸಿ, ನನ್ಗೂ ಗೊತ್ತಿಲ್ಲದಿರೋ ವಿಷಯನ ತಿಳ್ಕೊಳ್ಬಹುದು. ಓಕೆನಾ. ಇವಾಗ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿದ್ರೆ, ಪಾಸಿಟಿವ್ಸ್ ಕರ್ನಾಟಕ ಅಲ್ಲಿ ನೋಡಿದ್ರೆ, ಆ ಚಾನೆಲ್ ನಲ್ಲಿ, ನನ್ನ ಚಾನೆಲ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಏನು ಈಗ ಫರ್ಮೆಂಟೆಡ್ ಆನಿಯನ್ದು ಮಾಡಿದ್ದೆ, ಮತ್ತೆ ಫರ್ಮೆಂಟೆಡ್ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಎಲ್ಲ ಒಟ್ಟಿಗೆ ಮಾಡಿದ್ದೆ ಒಂದು ವಿಡಿಯೋನಲ್ಲಿ ಅಲ್ವಾ. ಅದಕ್ಕೆಲ್ಲದಕ್ಕೂ ನಾನು ವಾರ್ಮ್ ವಾಟರ್, ಬೆಚ್ಚಗಿರುವ ನೀರನ್ನ ಹಾಕಿದ್ದೀನಿ ಕೊನೆಯಲ್ಲಿ ಅಲ್ವಾ. ಅದೇ ರೀತಿ ನಾನು ಹೇಳಿದ್ದು ಇದಕ್ಕೂ ಕೂಡ ಹಾಕಿದ್ರೆ ಒಳ್ಳೇದಲ್ಲ, ಕೆಟ್ಟೋಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಓಕೆನಾ. ಏನಾದ್ರು ವಾರ್ಮ್ ವಾಟರ್ ಹಾಕಿ ಏನಾದ್ರು ಟ್ರೈ ಮಾಡಿದೀರಾ ಯಾವತ್ತಾರು ತಿಳಿಸಿ. ಓಕೆನಾ. ಸೊ ನಾನಂತೂ ಆ ತರ ಏನು ಟ್ರೈ ಮಾಡಿಲ್ಲ, ಜಸ್ಟ್ ಈ ರೀತಿನೇ. ಮತ್ತೆ ಇದ್ರ ಜೊತೆ ಇನ್ನೇನ್ ಹಾಕ್ಬೋದು, ಲವಂಗ ಏನಾದ್ರು ಹಾಕ್ಬೋದಾ ಏನು ಕಾಮೆಂಟ್ ಮಾಡಿ. ನಂಗೂ ಮರ್ತೋಗಿತ್ತು, ನಾನೇನು ಲಾಸ್ಟ್ ಟೈಮ್ ಮಾಡಿದಾಗ ಏನಾದ್ರು ಇದ್ರ ಜೊತೆ ಲವಂಗ ಏನಾದ್ರು ಹಾಕಿದ್ನಾ ಅನ್ನೋ ತರ ಅನ್ನಿಸ್ತಾ ಇತ್ತು. ಬಟ್ ಇಲ್ಲ ಅಂತ ಅನ್ಕೊಂಡೆ. ಆಮೇಲೆ ನನ್ನ ಪ್ರೀವಿಯಸ್ ವಿಡಿಯೋ ನಾನೇ ಇನ್ನು ನೋಡಕ್ ಟೈಮ್ ಆಗಿಲ್ಲ. ಸೊ ನೋಡ್ಬಿಟ್ಟು ಚೆಕ್ ಮಾಡಿ. ನನ್ಗನ್ಸಿರೋ ಪ್ರಕಾರ ಲವಂಗ ಏನು ಹಾಕಿಲ್ಲ ಅನ್ಕೊಳ್ತೀನಿ. ಇದಕ್ಕೆ ಹಾಕಿದ್ರು ಏನು ತಪ್ಪಿಲ್ಲ ಅನ್ಕೊಳ್ತೀನಿ. ಬಟ್ ವಾರ್ಮ್ ವಾಟರ್ ಮಾತ್ರ ಹಾಕಿದ್ರೆ ಹಾಳಾಗುತ್ತೆ ಅನ್ಸುತ್ತೆ ನನ್ಗೆ. ಯಾವ್ದಕ್ಕೂ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಒಟ್ನಲ್ಲಿ ನಾನಿಲ್ಲಿ ಮೂರನೇ ಜಾರು, ಐ ಥಿಂಕ್ ಇದು 4ನೇ ಜಾರ್ ಅಂತ ಅನ್ಸುತ್ತಲ್ವಾ. ಕಮೆಂಟ್ ಮಾಡಿ, ನನ್ಗೂನು ಮರ್ತೋಗಿದೆ. ನಿಮ್ಮ ಹತ್ರ ಮಾತಾಡ್ತಾ ಎಷ್ಟು ಜಾರ್ ಆಯ್ತು ಇಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ, ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ನೋಡಿ ಇಲ್ಲಿ ಇವಾಗ ನಿಂಬೆಹಣ್ಣೆಲ್ಲ ಹಾಕೊಳ್ತಾ ಇದೀನಿ. ಸೊ ಇವಾಗ ಫುಲ್ ಏನೋ ಇದು ತುಂಬೋಗ್ಬಿಡುತ್ತೆ ನನಗೆ, ಇನ್ನೂ ಜಾರೇ ಶಾರ್ಟೇಜ್ ಆಗತ್ತೆ ಆ ರೀತಿ ಅನ್ನಿಸ್ತಾ ಇದೆ ನನ್ಗೆ. ಇಲ್ಲೇ ನೋಡಿ ಇನ್ನೂ ಇಷ್ಟು ಮೆಣಸಿನ್ಕಾಯಿ ಇದೆ ಅಲ್ವಾ. ಸೊ ನನ್ನ ಹತ್ರ ಇನ್ನ ಒಂದೆರಡು ಜಾರ್ ಚಿಕ್ಕದಿದೆ, ಅದರಲ್ಲಿ ಆಲ್ರೆಡಿ ಬೇರೆ ಐಟಮ್ಸ್ ಹಾಕಿದೀನಿ, ಅದನ್ನೇ ಯೂಸ್ ಮಾಡಿದೆ ಆಮೇಲೆ ಇದಕ್ಕೆ. ಸೊ ನೋಡ್ತಾ ಹೋಗಿ. ಸೊ ಈ ರೀತಿ ನೀವು ಜಾರ್ಗಳು ಶಾರ್ಟೇಜ್ ಆಗ್ಬಿಡುತ್ತಾ ಏನು ನೋಡ್ಕೊಂಡು ನೀವು ಕ್ವಾಂಟಿಟಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಒಂದ್ಸತಿ ಹೆಚ್ಚಾದ್ಮೇಲೆ ಎಲ್ಲ ಅದನ್ನೆಲ್ಲ ಬೇರೆ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಎಲ್ಲ ಹಾಕೋದ್ ಸರಿ ಹೋಗಲ್ಲ. ಸ್ಟೀಲ್ ಡಬ್ಬಿನೂ ಅಷ್ಟು ಸರಿ ಹೋಗಲ್ಲ, ಗಾಜಿನ ಡಬ್ಬಿ ಹಾಕಿದ್ರೇನೆ ಬೆಸ್ಟ್. ಸೊ ನಾನು ಇಲ್ಲಿ ಫಸ್ಟ್ ಅದನ್ನ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಆಗತ್ತಾ ಇಲ್ವಾ ನನ್ನ ಹತ್ರ ಇರೋ ಜಾರ್ ಸಾಕಾಗುತ್ತಾ ಇಲ್ವಾ ಏನು ಯೋಚನೆ ಮಾಡ್ಲಿಲ್ಲ. ಇರೋ ಅಷ್ಟನ್ನು ಹೆಚ್ಚಿಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಶಾರ್ಟೇಜ್ ಆಗ್ತಾ ಇತ್ತು ಜಾರು, ಹಾಗಾಗಿ ಅಡ್ಜಸ್ಟ್ ಮಾಡಿದೆ. ಬೇರೆ ಏನೋ ಹಾಕಿಟ್ಟಿದ್ದನ್ನ ತೆಗೆದ್ಬಿಟ್ಟು ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇವಾಗ ಕಲ್ಲುಪ್ಪು ಹಾಕ್ತಾ ಇದೀನಿ. ಸೊ ಈ ರೀತಿ ಕೊನೆಯಲ್ಲಿ ನೀವು ಸ್ವಲ್ಪ ಉಪ್ಪೆಲ್ಲ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಮಾಡಿ.
ಓಕೆನಾ. ಚೆನ್ನಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ಬೇಕದು. ಹೇಗೂ ಶೇಕ್ ಮಾಡ್ತೀರಿ ಅಲ್ವಾ, ತೊಂದರೆ ಇಲ್ಲ. ಸೊ ಇವಾಗ ನಿಂಬೆಹಣ್ಣು ರಸನ ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀವು ನಿಂಬೆಹಣ್ಣು ರಸ ಹಿಂಡ್ಕೊಂಡು ಸ್ಪ್ರೆಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆನಾ. ಸೊ ತುಂಬಾ ಮಾಡಕ್ ಹೋಗ್ಬೇಡಿ, ಕಹಿ ಆಗ್ಬಿಡುತ್ತೆ. ಅಂದ್ರೆ ನಿಂಬೆಹಣ್ಣು ರಸ ಪೂರ್ತಿ ಬರ್ಬೇಕು ಅಂತೇಳಿ ಮಾಡ್ತಾನೆ ಇರ್ಬೇಡಿ, ಕಹಿ ಆಗ್ಬಿಡುತ್ತೆ. ಸೊ ಬಟ್ ಸ್ವಲ್ಪ ಮಾಡ್ಕೊಳ್ಳಿ. ಇನ್ನೊಂದ್ ಚೂರು ರಸ ಇದೆ ಅನ್ನುವಾಗ ನೋಡಿ ಈ ತರ ತೆಗೆದಿಟ್ಬಿಡಿ. ಅದು ಅಡುಗೆಗೆ ಏನಕ್ಕಾದ್ರೂ ಉಪಯೋಗಿಸ್ಬೋದು. ಓಕೆನಾ. ಸೊ ಇಷ್ಟು ಆಯ್ತು ಕತೆ ನಂದು. ಇವಾಗ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬರ್ತಾ ಇದೆ ನೋಡಿ. ಇವಾಗ ನಾನು ಜಾಗ ಇದೆಯಾ ನೋಡ್ತಾ ಇದೀನಿ, ಇನ್ನೊಂದ್ರಲ್ಲಿ ಹಾಕ್ಬೋದಾ ಏನು ಅಂತ ಚೆಕ್ ಮಾಡ್ತಾ ಇದೀನಿ. ಯಾಕಂದ್ರೆ ಅಷ್ಟೊಂದಿದೆ ಅಲ್ವಾ, ಇಲ್ಲಿ ಜಾಗನೇ ಆಗೋಯ್ತು. ಜಾಗ ಇಲ್ಲ. ಐ ಥಿಂಕ್ 4 ಜಾರು ಆಗಿದೆ ಇವಾಗ. ಹೌದು ನೋಡಿ, 4 ಜಾರು ಆಗ್ಬಿಟ್ಟಿದೆ ಇವಾಗ. ಸೊ ಇನ್ನೂ ಇಷ್ಟು ಮಿಕ್ಬಿಟ್ಟಿದೆ ನನ್ಗೆ. ಸೊ ಫಸ್ಟ್ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆಮೇಲೆ ಇದೇ ತರ ಜಾರು ಚಿಕ್ಕ ಸೈಜ್ ಅಲ್ಲಿ ಇತ್ತು ನನ್ನ ಹತ್ರ, ಅದನ್ನ 2 ರೆಡಿ ಮಾಡ್ಕೊಂಡೆ. ಒಂದ್ರಲ್ಲಿ ಅರ್ಶನ ಇತ್ತು, ಇನ್ನೊಂದ್ರಲ್ಲಿ ಮಸ್ಟರ್ಡ್ ಸೀಡ್ಸ್ ಇಟ್ಟಿದ್ದೆ, ಯೆಲ್ಲೋ ಕಲರು. ಸೊ ಅದೆರಡು ತೆಗ್ದಿಟ್ಬಿಟ್ಟು ಈ ರೀತಿ ನೋಡಿ ರೆಡಿ ಮಾಡಿ ಇಟ್ಕೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಮತ್ತೇನ್ ತೊಳಿಯಕ್ ಹೋಗ್ಲಿಲ್ಲ. ಸದ್ಯ ಡ್ರೈ ಐಟಮ್ಸೇ ಇತ್ತು ಇದ್ರಲ್ಲಿ. ಚೆನ್ನಾಗಿ ಒರೆಸಿಟ್ಟೆ, ಯಾಕಂದ್ರೆ ಅರ್ಶನ ಇದ್ದಿದ್ದಲ್ವಾ, ಹಾಗಾಗಿ. ನೋಡಿ ಇಲ್ಲಿ ಅರ್ಶನ, ಇದು ಮುಖಕ್ಕೆ ಹಚ್ಕೊಳ್ಳೋ ಅರ್ಶನ ಆಯ್ತಾ. ಇದು ಅಡಿಗೆಗೆ ಬಳಸೋ ಇದು ಮಸ್ಟರ್ಡ್ ಸೀಡ್ಸ್. ಸೊ ಇದೆರಡು ಇತ್ತು ಆಯ್ತಾ. ಮುಖಕ್ಕೆ ಹಚ್ಕೊಳ್ಳೋದಾದ್ರೂ ಕೂಡ ಅದು ಅಡಿಗೆಗೆ ಬಳಸುವ ಒಂದ್ ರೀತಿನೇ ಇದೆ. ಅದು ಅರ್ಶನ ಚಕೋರಿ ಅದೇನೋ ಹಾಕಿರ್ತಾರಪ್ಪ, ಗಮ್ ಅಂತ ಇತ್ತು ತುಂಬಾ ಆಯ್ತಾ. ಅದು ನನ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಇನ್ನೊಂದ್ ದಿವ್ಸ ವಿಡಿಯೋ ಮಾಡ್ತೀನಿ ನಾನು, ಫೇಸ್ ಪ್ಯಾಕ್ ಬಗ್ಗೆ. ಸೊ ಅದರದ್ದು ಇತ್ತಲ್ಲ ಜಾರು, ಅದನ್ನೇ ರೆಡಿ ಮಾಡ್ಕೊಂಡೆ. ಸದ್ಯ ಇದೆಯಲ್ಲ ಅಂತ ಅಂದ್ಬಿಟ್ಟು ಸರಿ ಅದಕ್ಕೆ ಹಾಕೋಣ ಈಗ ಎಲ್ಲ ಮತ್ತೆ ಒಂದೊಂದೇ ಅಂತ ಹೇಳಿ ಹಾಕ್ತಾ ಇದೀನಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಇಷ್ಟೊತ್ತರೆಗೂ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ನಿಂಬೆಹಣ್ಣು ಹಾಕಿದೀನಿ ಕಾಮೆಂಟ್ ಮಾಡಿ. ನನ್ಗೂನು ಗೊತ್ತಿಲ್ಲ, ನಾನು ಎಣ್ಸಿಲ್ಲ ಎಷ್ಟು ನಿಂಬೆಹಣ್ಣು ಬಳಸಿದೀನಿ ಅಂತ. ಓಕೆನಾ. ಕಾಮೆಂಟ್ ಮಾಡಿ. ಯಾರಾದ್ರೂ ನೀವು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಇವಾಗ ಶುಂಠಿ ಕೂಡ ಇನ್ನೊಂದ್ ಸ್ವಲ್ಪ ಇದೆ ಅಲ್ವಾ, ಅದನ್ನು ಕೂಡ ಮಧ್ಯ ಹಾಕ್ತಾ ಇದ್ದೆ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಇವಾಗ. ಸೊ ಅದಾದ್ಮೇಲೆ ಮತ್ತೆ ಕಲ್ಲುಪ್ಪು ಹಾಕ್ತಾ ಇದೀನಿ, ಎಲ್ಲಾ ಕಡೆ ಸ್ಪ್ರೆಡ್ ಆಗುವ ಹಾಗೆ ಹಾಕ್ತಾ ಇದೀನಿ ಹಸಿಮೆಣಸಿನ್ಕಾಯಿ. ಸೊ ಅದಾದ್ಮೇಲೆ ಮತ್ತೆ ಇಲ್ಲಿ ನಿಂಬೆಹಣ್ಣು ಹಾಕ್ತಾ ಇದೀನಿ. ಸೊ ಇನ್ನೇನು ನೋಡಿ, ಇದನ್ನು ಜಾರ್ ತುಂಬೋಗ್ತಾ ಇದೆ. ನನ್ಗಲ್ಗೂ ಅನ್ನಿಸ್ತಾ ಇತ್ತು, ಏನಪ್ಪಾ ಇದು 2 ಜಾರುನು ಇಟ್ಕೊಂಡ್ರು ಸಾಕಾಗಲ್ವಾ ಇನ್ನೇನು ಅಂತ ಅನ್ನಿಸ್ತಾ ಇತ್ತು. ಬಟ್ ಇನ್ನೊಂದ್ ಸ್ವಲ್ಪ ಮಿಕ್ತು, ಅದನ್ನ ಏನ್ ಮಾಡ್ತೀನಿ ನೋಡಿ ಇವಾಗ. ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದೀನಿ. ನನ್ಗೆ ಅನ್ನಿಸ್ತಾ ಇತ್ತು ಮಾಡುವಾಗ ಕಲ್ಲುಪ್ಪು ಏನಾದ್ರು ತುಂಬಾ ಬಳಸ್ತಾ ಇದೀನ ಏನು ಅಂತ. ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡ್ಬೋದು ನೀವು. ನನ್ಗೂ ಅನಿಸ್ತಿತ್ತು. ಯಾಕೋ ನಂಗೆ ಒಂದೊಂದ್ಸತಿ ಇದು ಕಲ್ಲುಪ್ಪು ಬಗ್ಗೆ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಒಬ್ಳೆ ಎಲ್ಲ ಮಾಡ್ಕೊಳ್ತಾ ಇರೋದಲ್ವಾ. ಸೊ ನನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋರು ಯಾರು ಇರ್ಲಿಲ್ಲ ಇಲ್ಲಿ ಇದ್ ಮಾಡುವಾಗ ಅಲ್ವಾ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ, ಕಲ್ಲುಪ್ಪು ಏನಾದ್ರು ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡ್ಬೋದಾ ಏನು ಅಂತ ಅನ್ಬಿಟ್ಟು. ನನ್ಗೇನಂತಂದ್ರೆ ಹಾಳಾಗ್ಬಿಡುತ್ತೆ, ಏನ್ ಹಾಳಾಗ್ಬಿಡುತ್ತೋ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕಲ್ಲುಪ್ಪು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿ ಅನ್ನೋ ದೃಷ್ಟಿನಲ್ಲಿ ಹಾಕ್ತಾ ಇದ್ದೆ. ಸೊ ಅದಾದ್ಮೇಲೆ ಕೊನೆಯಲ್ಲಿ ಈ ರೀತಿ ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದೀನಿ. ಸೊ ನನ್ಗಂತೂ ಮಾಡೋ ಟೈಮಲ್ಲಿ ಸಾಕಾಗ್ಬಿಡ್ತು, ಯಾವಾಗ ಇದು ಮುಗಿಯುತ್ತೋ ಅಂತ ಅನಿಸ್ತಿತ್ತು. ಬಟ್ ರಿಯಲಿ ಒಂದ್ಸತಿ ನೀವು ಮಾಡಾದ್ಮೇಲೆ ತುಂಬಾ ಖುಷಿ ಪಡ್ತೀರಾ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ. ಕಷ್ಟಪಟ್ರು ಹೆಲ್ತ್ಗೆ ತುಂಬಾ ಒಳ್ಳೆ ಫುಡ್ ಇದು. ಸೊ ಇವಾಗ ಇನ್ನೂ ಇಷ್ಟಿದೆ ನೋಡಿ ನಿಂಬೆಹಣ್ಣು, ಒಂದೇ ಜಾರ್ ಇರೋದು ಇವಾಗ ಚಿಕ್ಕದು. ಸೊ ಇವಾಗ ಹಾಕ್ತಾ ಇದೀನಿ ನಿಂಬೆಹಣ್ಣು. ಸೊ ಇವಾಗ ಕಲ್ಲುಪ್ಪು ಹಾಕ್ತಾ ಇದೀನಿ, ಇದ್ರ ಮೇಲೆ ಲೇಯರು. ಕೊನೆಯದು ಜಾರ್ ಇದು. ಸೊ ಫೈನಲಿ ಎಲ್ಲಾ ಜಾರು ಆಯ್ತು. ಇದು 6ನೇ ಜಾರು. ಸೊ ಅದ್ರಲ್ಲಿ ಚಿಕ್ಕದ್ರಲ್ಲಿ 2ನೇ ಜಾರು, 2ನೇ ಚಿಕ್ಕ ಜಾರ್ ಅಂತ ಹೇಳ್ಬೋದಲ್ವಾ. ಸೊ ಇಲ್ಲಿ ಎಲ್ಲ ಚಿಲ್ಲೀಸು ಮುಗಿತಾ ಬರ್ತಾ ಇದೆ ಫೈನಲಿ. ಸೊ ಜಾಸ್ತಿನೇ ಚಿಲ್ಲಿ ಆಗ್ತಾ ಇದೆ ಈ ಒಂದು ಜಾರ್ಗೆ. ಸೊ ನಿಂಬೆ ಹಣ್ಣು ಹಾಕೋಣ ಅನ್ಕೊಂಡೆ, ಮತ್ತೆ ಉಪ್ಪು ಹಾಕ್ಬಿಡೋಣ ಇಷ್ಟೊಂದು ಚಿಲ್ಲಿ ಇತ್ತಲ್ಲ ಅಂತ ಹೇಳಿ. ನೋಡಿ ಹಿಂಗೆ ಅನಿಸ್ತಿತ್ತು ನನ್ಗೆ. ಫಸ್ಟ್ ಅನ್ಕೊಳ್ತಾ ಇದ್ದೆ ಚಿಲ್ಲಿ ಮೇಲೆ ಫಸ್ಟ್ ನಿಂಬೆಹಣ್ಣು ಹಾಕಿ ಆಮೇಲೆ ಉಪ್ಪು ಹಾಕೋಣ ಅಂತ. ಬಟ್ ಮಧ್ಯದಲ್ಲಿ ಎಲ್ಲೇನ್ ಹಾಳಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಮತ್ತೆ ಉಪ್ಪು ಹಾಕ್ಬಿಡ್ತಾ ಇದ್ದೆ ನಾನು ಚಿಲ್ಲಿ ಮೇಲೆ. ಸೊ ಅದಾದ್ಮೇಲೆ ನಿಂಬೆ ಹಣ್ಣು ಇಡ್ತಾ ಇದೀನಿ ಒಂದ್ ಫುಲ್ ಲೇಯರು. ಇವಾಗ ಚಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇಷ್ಟ ಆಯ್ತು ನೋಡಿ ಸ್ನೇಹಿತರೆ. ಇನ್ನೊಂದ್ ಸ್ವಲ್ಪ ಇದೆ ನೋಡಿ. ಇವಾಗ ಏನ್ ಮಾಡೋದು ಇದಿಷ್ಟು ಅಂತ. ಇನ್ನು ಜಾಗನೇ ಸಾಕಾಗ್ತಾ ಇಲ್ಲ. ಇದು ಇನ್ನೇನ್ ತುಂಬೋಗ್ತಾ ಇದೆ. ಆದ್ರೂ ಇರ್ಲಿ ಅಂತ ಹೇಳಿ ನಾನು ಒಂದ್ ಸ್ವಲ್ಪ ಇದನ್ನ ಬೇರೆ ಎಲ್ಲಾ ಜಾರ್ಗೂ ಅಷ್ಟು ಒತ್ತಿ ಒತ್ತಿ ಹಾಕ್ತಾ ಇರ್ಲಿಲ್ಲ. ಇದಕ್ ಮಾತ್ರ ಒತ್ತಿ ಒತ್ತಿ ಹಾಕ್ದೆ ಸ್ವಲ್ಪ. ಇನ್ನ ಮಿಕ್ಕಿದ ಜಾರ್ಗೆ ಇನ್ನೊಂದ್ ಚೂರ್ ಚೂರ್ ಹಾಕ್ಬಿಟ್ರೆ ಮುಗಿಯುತ್ತೆ ಇವಾಗ. ಸೊ ಕೊನೆಯಲ್ಲಿ ಕಲ್ಲುಪ್ಪು ಕೂಡ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ. ಸೊ ನೀವು ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ ಕಲ್ಲುಪ್ಪು, ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ನಂಗೆ ತಿಳಿಸಿ. ಸೊ
ನಾನು ನೋಡಿ ಹೇಳ್ತೀನಿ, ರಿವ್ಯೂ ಹೇಳ್ತೀನಿ ಇದೆಲ್ಲ ಆದ್ಮೇಲೆ ಕಲುಪ್ ಎಲ್ಲ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಹೇಳಿ. 2 ದಿವಸ ಆದ್ಮೇಲೆ ಮಾಗುತ್ತಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇವಾಗ ಮತ್ತೆ ನಿಂಬೆಹಣ್ಣು ರಸ ಎಲ್ಲ ಹಿಂಡಿದೆ ನೋಡಿ, ಇನ್ನೂ ಇಷ್ಟು ಉಳಿದಿದೆ. ಸೊ ಅದನ್ನೆಲ್ಲ ನಾನು ಇವಾಗ ಬೇರೆ ಬೇರೆ ಜಾರ್ಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಡ್ತೀನಿ. ಸೊ ಇವಾಗ ಕಲ್ಲುಪ್ಪು ಇನ್ನೊಂಚೂರು ಸ್ಪ್ರೆಡ್ ಮಾಡಿದೆ, ಶುಂಠಿ ಕೂಡ ಎಲ್ಲ ಸ್ಪ್ರೆಡ್ ಮಾಡಿದೆ. ಸೊ ಫೈನಲಿ ಇನ್ನು ಜಾಸ್ತಿ ಹಾಕಿದ್ರೆ ಇದಕ್ಕೆ ಆಗೋದಿಲ್ಲ, ಸಾಕಿದು. ಈಗ ಇದನ್ನ ಮುಚ್ಚಿ ಇನ್ನು ಒಂದ್ ರಸ ಬೇಕಾದ್ರೆ ಹಾಕೊಳ್ಬೋದು ಅಂತ ಹೇಳಿ ರಸ ಹಿಂಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ. ಇನ್ ಮಿಕ್ಕಿರೋ ಜಾರ್ಗೆಲ್ಲಾನು ನಾವು ಮೇಲ್ಗಡೆ ಸ್ವಲ್ಪ ರಸ ಹಿಂಡಿ ಬಿಡ್ಬೋದು. ಸೊ ಅಷ್ಟೇ, ಚಿಲ್ಲಿನ ಬೇಕಾದ್ರೆ ಒಂಚೂರು ಹಾಕಿ ನಾವು ಮುಗಿಸ್ಬಿಡ್ಬೋದು. ಸೊ ಇಷ್ಟ ಆಯ್ತು ನೋಡಿ ಸ್ನೇಹಿತರೆ. ಬೇಕಾದ್ರೆ ಒಂಚೂರು ಉಪ್ಪು ನೋಡಿ, ನನ್ಗದೇ ಉಪ್ಪು ಏನದು ಮತ್ತೆ ನಾನು ಉಪ್ಪು ಹಾಕ್ತಾ ಇದ್ದೆ ಮೆಣಸಿನ್ಕಾಯಿ ಮೇಲೆ, ಯಾಕಂದ್ರೆ ಅದು ಹಾಳಾಗುತ್ತೆ ಅನ್ನೋ ರೀತಿನಲ್ಲಿ ನನ್ಗೆ ಅನ್ನಿಸ್ತಿತ್ತು. ಹಾಗಾಗಿ ಒಂದ್ಸತಿ ಮೆಣಸಿನ್ಕಾಯಿ 1 ಲೇಯರ್ ಹಾಕಿದ್ರು ಕೂಡ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೆ. ಮತ್ತೆ ಹಿಂಡ್ತೆ ನೋಡಿ ಇವಾಗ ಕೊನೆಯಲ್ಲಿ ನಿಂಬೆಹಣ್ಣ. ಸೊ ಎಲ್ಲ ಆದ್ಮೇಲೆ ಇವಾಗ ಇದನ್ನ ಆಮೇಲೆ ಟೈಟ್ ಆಗಿ ಮುಚ್ತೀನಿ. ಸೊ ಎಲ್ಲ ಸೈಡಲ್ಲಿ ಇಟ್ಕೊಳ್ತಾ ಇದೀನಿ. ಇವಾಗ ಒಂದೇ ಜಾರ್ಗೆ ನಾವು ಮಿಕ್ಕಿರೋದೆಲ್ಲ ಹಾಕೊಂಡ್ಬಿಡೋಣ ಅಂತ ಹೇಳಿ ನಾನು ಇಲ್ಲಿ ಹಾಕೊಳ್ತಾ ಇದೀನಿ. ಸೊ ಇನ್ನೊಂದ್ ಸ್ವಲ್ಪ ಇದೆ ಅಲ್ವಾ, ವೇಸ್ಟ್ ಮಾಡಕ್ ಆಗೋದಿಲ್ಲ. ಸೊ ಆ ಎಲ್ಲಾ ತುಂಬಾ ಬೀಜಗಳು ಕಾಣ್ತಾ ಇದೆ ಅಲ್ವಾ, ಅದೆಲ್ಲ ಬೆಳೆದು ಹಾಕ್ಬೇಕಂತ ಏನು ಇಲ್ಲ. ಸೊ ಆದಷ್ಟುನು ಎಲ್ಲ ಏನು ವೇಸ್ಟ್ ಮಾಡ್ದಂಗೆ ಹಾಕೊಂಡ್ರೆ ಒಳ್ಳೇದು. ಸೊ ಇಲ್ಲಿ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಸೊ ಅಷ್ಟೇ ಸ್ನೇಹಿತರೆ, ಮುಗೀತು ನೋಡಿ. ಆದ್ರೆ ಇನ್ನೂ ಸ್ವಲ್ಪ ಟಿಪ್ಸ್ಗಳು ಇವೆ, ತಪ್ಪದೆ ಕೊನೆವರೆಗೂ ನೋಡಿ. ಸೊ ನೋಡಿ ಇಲ್ಲಿ ನಿಂಬೆಹಣ್ಣೆಲ್ಲ ಹಿಂಡ್ತಾ ಇದ್ದೀನಿ ಚೆನ್ನಾಗಿ. ಈ ರೀತಿ ಹಿಂಡ್ಕೊಳ್ಬೇಕು, ಮರಿಬೇಡಿ. ಪೇಷನ್ಸ್ ಅಲ್ಲಿ ಮಾಡ್ಕೊಳ್ಳಿ. ಪ್ರತಿಯೊಂದು ಜಾರ್ಗೂ ಕೂಡ ನೀವು ಯಾವ ರೀತಿ ಫಸ್ಟ್ ಜಾರ್ಗೆ ಮಾಡಿದ್ರಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಎಲ್ಲವನ್ನೂ ಕೂಡ. ಇಲ್ಲ ಅಂತಂದ್ರೆ ಒಂದೊಂದ್ ರೀತಿ ಬಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಎಲ್ಲದಕ್ಕೂ ಇವಾಗ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬಿಡೋಣ, ಯಾಕಂತಂದ್ರೆ ವೇಸ್ಟ್ ಆಗುತ್ತಲ್ವಾ. ಸೊ ಅದಿಷ್ಟು ಕೂಡ ಸುಮ್ನೆ ಹಂಗೆ ಅಡ್ಗೆಗೂ ಕೂಡ ಏನಾದ್ರು ಉಪಯೋಗಿಸೋದಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ವೇಸ್ಟ್ ಆಗುತ್ತೆ ಅಂತ ಅಲ್ಲ, ಚೆನ್ನಾಗಿ ಇಲ್ಲಿ ರಸ ಕೂಡ ಈ ರೀತಿ ನಾವು ಹಾಕ್ದಂಗ ಆಗುತ್ತೆ ಅಲ್ವಾ. ಸೊ ನಾನಿಲ್ಲಿ ಇನ್ನೊಂದ್ ಸ್ವಲ್ಪ ಇತ್ತಲ್ವಾ ಕಟ್ ಮಾಡಿರೋ ನಿಂಬೆಹಣ್ಣು, ಅದೆಲ್ಲವನ್ನು ರಸನ ಹಾಕೊಳ್ತಾ ಇದೀನಿ ಈ ರೀತಿ ನೋಡಿ. ಎಲ್ಲಾ ಜಾರ್ಗೂ ಇನ್ನೊಂದ್ 4 ಹೋಲ್ ಇತ್ತಲ್ಲ, 4 ದೊಡ್ಡ ಜಾರ್ಗುನು ಕೂಡ ಈ ರೀತಿ ಹಾಕ್ಬಿಡೋಣ ಅಂತ ಹೇಳಿ ಚೆನ್ನಾಗಿ ಈ ರೀತಿ ರಸನ ಹಾಕೊಳ್ತಾ ಇದೀನಿ. ಈ ರೀತಿ ನೀವು ರಸನ ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಉಪ್ಪೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಓಕೆನಾ. ಸೊ 2 ಇನ್ನೆರಡಕ್ಕೆ ಹಾಕೊಳ್ತಾ ಇದೀನಿ. ಸೊ ಫೈನಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೊ ಈ ರೀತಿ ನಿಂಬೆಹಣ್ಣು ರಸ ಎಲ್ಲ ಚೆನ್ನಾಗಿ ಹಾಕೊಳ್ಬೇಕು. ಸೊ ಇನ್ನ ಕೊನೆಯದು ಇದೆ, ಅದಕ್ಕೂ ಕೂಡ ನಾವು ಹಾಕೊಂಡ್ ಬಿಡೋಣ. ಇನ್ನು ಒಂದ್ ಲಾಸ್ಟ್ ಹೋಳು ನೋಡಿ, ಎಲ್ಲ ಮುಗೀತು. ಇವಾಗ ನಾವಷ್ಟು ಹೆಚ್ಚಿರುವಂತದ್ದು ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಶುಂಠಿ ಎಲ್ಲವೂ ಖಾಲಿ ಆಯ್ತು ಇಷ್ಟು ಜಾರ್ಗೆ ಅಲ್ವಾ. ಇವಾಗ ಎಲ್ಲಾ ಜಾರ್ಗಳಿಗೂ ಕರೆಕ್ಟ್ ಆಗಿ ಒಂದೇ ರೀತಿ ಹಾಕಿ ಆಯ್ತು. ಸೊ ಇವಾಗ ಇದ್ರಲ್ಲಿ ಸ್ವಲ್ಪ ರಸ ಇದೆ ಅಲ್ವಾ, ನಿಂಬೆಹಣ್ಣು ರಸ ಎಲ್ಲದಕ್ಕೂ ಚೂರ್ ಹಾಕೋಣ. ಸೊ ಈ ತಟ್ಟೆನಲ್ಲಿ ನಾವು ನಿಂಬೆಹಣ್ಣು ಹೋಳುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ. ಸೊ ಅಷ್ಟು ಹೊತ್ತಿತ್ತಲ್ವಾ, ಅದು ರಸ ಎಲ್ಲ ಬಿಟ್ಟಿರುತ್ತೆ. ಆ ರಸನೆಲ್ಲ ನಾವು ವೇಸ್ಟ್ ಮಾಡ್ದಿರ ಎಲ್ಲಾ ಜಾರ್ಗೂ ಈ ರೀತಿ ಹಾಕೊಳ್ಬೇಕಾಗತ್ತೆ, ಆಗ ಏನು ಕೂಡ ವೇಸ್ಟ್ ಆಗೋದಿಲ್ಲ. ಓಕೆನಾ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಲ್ಲ ರೆಡಿ ಆಯ್ತು. ಇವಾಗ ನಮ್ಮ ಉಪ್ಪಿನಕಾಯಿ ರೆಡಿ ಆಗಿದೆ. ಸೊ ಫೈನಲಿ ಈ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಈ ಒಂದು ಮುಚ್ಚಳಗಳೆಲ್ಲ ಹಾಕ್ಬೇಕು ಇವಾಗ ಇದಕ್ಕೆ. ಫೈನಲಿ ಎಲ್ಲ ಹಾಕಿ ಆಯ್ತು. ಸೊ ಇವಾಗ ಚೆನ್ನಾಗಿ ಶೇಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿ ಇಡಬೇಕು ನಾವು. ಓಕೆನಾ. ನಾಳೆ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಶೇಕ್ ಆಗುತ್ತೆ, ತುಂಬ ಟೈಟ್ ಮಾಡಬಾರ್ದು. ನಾಳೆ ಅಷ್ಟೊತ್ತಿಗೆ ಎಲ್ಲ ಆಗುತ್ತೆ. ಸೊ ಎಲ್ಲ ಶೇಕ್ ಆಗಬೇಕು, ನಾಳೆನೂ ಒಂದ್ಸತಿ ಶೇಕ್ ಮಾಡಬೇಕು. ಸೊ ಇಷ್ಟು ರೆಡಿ ಆಯಿತು ನೋಡಿ. ಸೊ ಇಷ್ಟು ರೆಡಿ ಆಗಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಒಂದು ಉಪ್ಪಿನಕಾಯಿನ ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ.
ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪ್ಲೇನ್ ಆಗಿ ಮಾಡ್ಕೊಂಡ್ರೆ. ಇದು ಸ್ವಲ್ಪ ಮಾಗದ್ಮೇಲೆ ಇದಕ್ಕೆ ನೀವು ಇನ್ನೂ ಮಸಾಲಾ ಕೂಡ ಹಾಕೊಳ್ಬೋದು, ಬಟ್ ಬೇಡ ಅನ್ಸುತ್ತೆ ಯಾಕಂದ್ರೆ ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಅಷ್ಟೊಂದಿರೋದ್ರಿಂದ ಏನು ಬೇಕಾಗೋದಿಲ್ಲ. ಒಗ್ಗರಣೆ ಏನಾದ್ರು ಬೇಕಾದ್ರೆ ನೀವು ಹಾಕೊಳ್ಬೋದು ಮೇಲೆ. ಸೊ ನಾನು ಒಗ್ಗರಣೆ ಏನು ಹಾಕಲ್ಲ, ಹಾಗೆ ಚೆನ್ನಾಗಿ ಮಾಗದ್ಮೇಲೆ ಗಂಜಿ ಅನ್ನದ ಜೊತೆ, ಮೊಸರನ್ನದ ಜೊತೆ, ಮಾಮೂಲಿ ಅನ್ನ ಸಾಂಬಾರ್ ಜೊತೆ ಎಲ್ಲ ಊಟ ಮಾಡುವಾಗ ಹಾಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಸೊ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಾಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದಿ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.